Blue Royal Diamond draws together and empowers highly experienced, skilled, and unskilled laborers from diverse fields to lend their services to leading companies. This enables those companies to achieve their target in a scheduled timeframe. You can mail us at Blue Royal Group of Companies, PO Box number 81190, Dubai, UAE, or contact us at telephone number +9 714 2327 229. Good evening, viewers, and welcome to the 16th episode of Namaste Teacher. ವೀಕ್ಷಕರೇ, ಇವತ್ತು ನಮಸ್ತೆ ಟೀಚರ್ನ 16ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ವಲೇರಿಯನ್ ಡಲ್ಮೇಡಾ ಮತ್ತು ನನ್ನ ಜೊತೆ ಇದ್ದಾರೆ ನನ್ನ ಕೋ ಹೋಸ್ಟ್ ಕಿರಣ್ ನಿರ್ಕಾನ್. ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಕಳೆದ 9 ವರ್ಷಗಳಲ್ಲಿ ನ್ಯೂಸ್ ಕರ್ನಾಟಕದ ಬೆಳವಣಿಗೆಯನ್ನು ನಾವು ನೋಡೋಣ. Karnataka's coastal capital, Mangaluru, is where the legacy of Kannada journalism began. ಕಲಾವಿದರಾಗಿದ್ದರೂ ವ್ಯಂಗ್ಯ ಚಿತ್ರಕಲೆಯನ್ನ ತನ್ನ ಸ್ವಪ್ರಯತ್ನದಿಂದ ಕರಗತ ಮಾಡಿಕೊಂಡವರು. BA ಪದವಿಯ ಜೊತೆಗೆ ಕಲೆಯಲ್ಲಿ MA ಹಾಗೂ MFA ಮಾಸ್ಟರ್ ಆಫ್ ಫೈನ್ ಆರ್ಟ್ ಪದವಿಯನ್ನು ಮಂಗಳೂರಿನ ಮಹಾಲಸ ಚಿತ್ರಕಲಾ ಕಲಾಶಾಲೆ ಮತ್ತು ಹಂಪಿ ವಿಶ್ವವಿದ್ಯಾನಿಲಯದಿಂದ ಗಳಿಸಿದವರು. 1994ರಿಂದ ಮಂಗಳೂರಿನ ಪ್ರಖ್ಯಾತ ಸಂತ ಎಲೋಷಿಯಸ್ ಪ್ರೌಢಶಾಲೆಯಲ್ಲಿ ಕಲಾ ಶಿಕ್ಷಕರಾಗಿ ನಿಯುಕ್ತಿಗೊಂಡು ವಿದ್ಯಾರ್ಥಿಗಳನ್ನ ಕಲೆಯಲ್ಲಿ ಮುನ್ನಡೆಸುವ ಜವಾಬ್ದಾರಿಯಲ್ಲಿ ಸಂತಸ ಪಡುತ್ತಿರುವವರು. ಚಂದ್ರನ್ ಅವರದು ಕಲೆಯಲ್ಲಿ ವೈವಿಧ್ಯತೆಯನ್ನು ಸಾಧಿಸಿದ ಹೆಸರು. ಗ್ರಾಫಿಕ್ ಡಿಸೈನರ್ ಆಗಿ, ರೇಖಾಚಿತ್ರ ಕಲಾವಿದರಾಗಿ ಪ್ರಸಿದ್ಧರಾಗಿರುವ ಇವರು ತಮ್ಮ ಕಾರ್ಟೂನ್ ಹಾಗೂ ಕ್ಯಾರಿಕೇಚರ್ಗಳಿಂದ ಜನರಿಗೆ ಹೆಚ್ಚು ಪರಿಚಿತರು. ಶಬ್ದಗಳೇ ಇಲ್ಲದ ವ್ಯಂಗ್ಯ ಚಿತ್ರಗಳು ಇವರ ವೈಶಿಷ್ಟ್ಯ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪತ್ರಿಕೆಗಳಲ್ಲಿ ಇವರು ರಚಿಸಿದ ವ್ಯಂಗ್ಯ ಚಿತ್ರಗಳು ರಾರಾಜಿಸಿವೆ. ಪತ್ರಿಕೆಯೊಂದು ಖ್ಯಾತ ವ್ಯಂಗ್ಯ ಚಿತ್ರ ಕಲಾವಿದರಾದ ಶ್ರೀ RK ಲಕ್ಷ್ಮಣ್ ಹಾಗೂ ಶ್ರೀ ಅಜಿತ್ ನೀನಾಸ್ ಅವರ ಚಿತ್ರಗಳ ಜೊತೆ ತನ್ನ ವ್ಯಂಗ್ಯ ಚಿತ್ರ ಪ್ರಕಟಿಸಿದ್ದು ಸಂತಸದ ವಿಚಾರ ಎನ್ನುತ್ತಾರೆ ಶ್ರೀ ಚಂದ್ರನ್ ಸರ್. ಬಹಳಷ್ಟು ಮಾಧ್ಯಮಗಳಲ್ಲಿ ಇವರ ಚಿತ್ರಗಳು ಪ್ರಕಟಗೊಂಡಿವೆ ಮತ್ತು ಇವರು ಬಹಳಷ್ಟು ಇವರ ಚಿತ್ರಗಳ ಪ್ರದರ್ಶನಗಳನ್ನ ನೀಡಿದ್ದಾರೆ. ನಾನು ಓದ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ, ಯಾಕಂದ್ರೆ ಲಿಸ್ಟ್ ದೊಡ್ಡದಿದೆ. ಅದರಲ್ಲಿ 2009 ಈ ಭೂಮಿ ನಮ್ಮದು, ಇದೊಂದು ವ್ಯಂಗ್ಯ ಚಿತ್ರ ಪ್ರದರ್ಶನ ಅವರು ಮಾಡಿದ್ದಾರೆ. 2010ರಲ್ಲಿ 20 ಲಾಫಿಂಗ್ ಬಾಂಬ್ ಅಲ್ಲ, ಏಕ ವ್ಯಕ್ತಿ ವ್ಯಂಗ್ಯ ಚಿತ್ರ ಪ್ರದರ್ಶನ. ನಾನು ಸ್ವಲ್ಪ ನಿಮ್ಗೆ ಹೆಲ್ಪ್ ಮಾಡ್ತೇನೆ ವಲೇರಿಯನ್, ಬೇಕಾದ್ರೆ. 2011ರಲ್ಲಿ ಇಂಡಿಯನ್ ಕಾರ್ಟೂನ್ ಗ್ಯಾಲರಿ ಬೆಂಗಳೂರಿನಲ್ಲಿ ನಿಮ್ಮಿ ಅಂಡ್ ಫ್ರೆಂಡ್ಸ್ ವ್ಯಂಗ್ಯ ಚಿತ್ರ ಪ್ರದರ್ಶನ. ಬಹಳಷ್ಟು ಪ್ರದರ್ಶನಗಳನ್ನು ಅವರು ನೀಡಿದ್ದಾರೆ ಮತ್ತು ಬಹಳಷ್ಟು ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಅದನ್ನು ಕೂಡ ನಾನು ಲಿಸ್ಟ್ ಮಾಡ್ಲಿಕ್ಕೆ ಹೇಳಿದ್ರೆ ಬಹಳಷ್ಟು ಟೈಮ್ ಹೋಗುತ್ತೆ. ಬಟ್ 2017ರಲ್ಲಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಅವರು ಪಡೆದಿದ್ದಾರೆ ಮತ್ತು 2018ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಅವರು ಗಳಿಸಿದ್ದಾರೆ. ಇಂಥ ಅಪರೂಪದ ವ್ಯಕ್ತಿ ಚಂದ್ರನ್ ಸರ್, ಚಿತ್ರಕಾರರು ನಮ್ಮ ಜೊತೆ ಇದ್ದಾರೆ. ಇವತ್ತು ನಾವು ಬಹಳ ಸಂತೋಷದಿಂದ ಚಂದ್ರನ್ ಸರ್ ಅವರನ್ನ ನಮ್ಮ ನಮಸ್ತೆ ಟೀಚರ್ನ 16ನೇ ಸಂಚಿಕೆಗೆ ಸ್ವಾಗತ ಮಾಡ್ತಾ ಇದ್ದೇವೆ. ಅದ್ರ ಜೊತೆ ಅವರ 4 ಶಿಷ್ಯಂದಿರಿದ್ದಾರೆ. ಅವರ ಪರಿಚಯವನ್ನ ನನ್ನ ಕೋ ಹೋಸ್ಟ್ ಕಿರಣ್ ನಿರ್ಕಾನ್ ಮಾಡ್ತಾರೆ.
ಹೌದು. ಜಾನ್ ಸರ್ ನಮ್ಗೆ ನಾವು ಮೊದಲ ಕಾರ್ಟೂನ್ ನೋಡಿದ್ದು ಜಾನ್ ಸರ್ ಅವರ ಕಾರ್ಟೂನ್. ಶಬ್ದಗಳೇ ಇಲ್ಲದ ಕಾರ್ಟೂನ್ ಅನ್ನು ಅವರು ಉಲ್ಲೇಖ ಮಾಡಿದ್ರು ವ್ಯಾಲೇರಿಯನ್. ಆ ಕಾರ್ಟೂನ್ಗಳು ನೂರಾರು ಶಬ್ದಗಳನ್ನು ಮಾತನಾಡುವಂತ ಕಾರ್ಟೂನ್ಗಳು ರಚಿಸಿದವರು ಜಾನ್ ಸರ್ ಅವರು. ಇವತ್ತು ಅವರ ವಿದ್ಯಾರ್ಥಿಗಳನ್ನು ನಿಮ್ಗೆ ಪರಿಚಯಿಸಲಿಕ್ಕೆ ಸಂತಸ ಆಗ್ತಿದೆ. ಮೊದಲಿಗೆ ಶುಭಂ ಆರ್ ವರ್ನೇಕರ್ ಇವರು ಸುರತ್ಕಲ್ NITK ಕಾಲೇಜಲ್ಲಿ BTech ಪದವಿಯನ್ನು ಪಡೆದು ಪ್ರಸ್ತುತ ಬಿಸ್ನೆಸ್ ಟೆಕ್ನಾಲಜಿ ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನೊಬ್ಬ ಅವರ ವಿದ್ಯಾರ್ಥಿ ಆಗಿದ್ದಾರೆ ಜೀವನ್ ಆಚಾರ್ಯ. ಇವರು ವೃತ್ತಿಯಲ್ಲಿ ವಿಜುವಲ್ ಆರ್ಟಿಸ್ಟ್, ಗುರುವಿನ ದಾರಿಯಲ್ಲಿ ನಡೀತಿದ್ದಾರೆ. ಗ್ರಾಫಿಕ್ ಇಲಸ್ಟ್ರೇಟರ್, ಜುವೆಲ್ಲರಿ ಡಿಸೈನರ್ ಆಗಿರುವ ಇವರು ಸಂತ ಅಲೋಷಿಯಸ್ ಪದವಿ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಾಲಾ ಸಮಯದಲ್ಲಿ ಕಲಾಭ್ಯಾಸವನ್ನು ಜಾನ್ ಚಂದ್ರನ್ ಇವರಿಂದ ಪಡೆದುಕೊಂಡಿದ್ದಾರೆ. ಮಾಲಾಸ ಚಿತ್ರಕಲಾ ಶಾಲೆಯಲ್ಲಿ ಪದವಿಯನ್ನು ಹಾಗೂ ಮಲ್ಟಿಮೀಡಿಯಾ ಮತ್ತು ಅನಿಮೇಷನ್ ಡಿಪ್ಲೊಮಾವನ್ನು ಇವರು ಗಳಿಸಿದ್ದಾರೆ. ರಾಷ್ಟ್ರೀಯ ಕಲಾ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ವಿಜೇತರಾಗಿರುವ ಇವರು ಲಲಿತ ಕಲಾ ಅಕಾಡೆಮಿ ಹಾಗೂ ರಾಷ್ಟ್ರೀಯ ಕಲಾ ಪ್ರದರ್ಶನಗಳಲ್ಲಿ ಭಾಗವಹಿಸಿದ್ದಾರೆ. ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, ಉದಯವಾಣಿ ಮುಂತಾದ ಪತ್ರಿಕೆಗಳಲ್ಲಿ ಇವರ ಕಲೆಯ ಬಗ್ಗೆ ಲೇಖನಗಳು ಪ್ರದರ್ಶನಗೊಂಡಿವೆ. ರಾಜ್ಯದ ಪ್ರಮುಖ ಸುದ್ದಿವಾಹಿನಿಗಳಲ್ಲಿ ಇವರ ಕಲೆಯ ಬಗ್ಗೆ ವರದಿಗಳು ಪ್ರಕಟಗೊಂಡಿವೆ. ಭಾವಚಿತ್ರವನ್ನು ವಿವಿಧ ಮಾಧ್ಯಮಗಳಲ್ಲಿ ಬಿಡಿಸುವ ಪರಿಣತಿಯನ್ನು ಜೀವನ್ ಇವರು ಪಡ್ಕೊಂಡಿದ್ದಾರೆ. ಜೀವನ್ ರವರಿಗೆ ನಾನು ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸ್ತೇನೆ. ಮತ್ತೊಬ್ಬರು ಜಾನ್ ಸರ್ ಅವರ ವಿದ್ಯಾರ್ಥಿನಿ ಇದ್ದಾರೆ, ಜೊವಿಟಾ ಲಾರೆಲ್ ಡಿಸೋಜಾ. ಇವರು SDM ಲಾ ಕಾಲೇಜ್ ಮಂಗಳೂರು ಇಲ್ಲಿ BA ಮತ್ತು LLB ಪದವಿಯನ್ನು ಪಡೆದವರು. ಇವರು ಸಂತ ಅಲೋಷಿಯಸ್ ಹೈಸ್ಕೂಲ್ನ ವಿದ್ಯಾರ್ಥಿನಿಗಳ ವಿಭಾಗದ ಮೊದಲ ಬ್ಯಾಚ್ನ ವಿದ್ಯಾರ್ಥಿನಿ. ಇವರಿಗೆ 8ರಿಂದ 10ನೇ ತರಗತಿಯವರೆಗೆ ಜಾನ್ ಸರ್ ಅವರು ಚಿತ್ರಕಲೆಯನ್ನು ಕಲಿಸಿದ್ದಾರೆ. ಪ್ರಸ್ತುತ ಅಡ್ಮಿನ್ ಡಿಪಾರ್ಟ್ಮೆಂಟ್ ಸೋನಿ ಇಂಡಿಯಾ ಇದರಲ್ಲಿ ಅಡ್ಮಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವರು ಕಾರ್ಯನಿರ್ವಹಿಸಿದ್ದಾರೆ. ಜೊನಿಟಾ ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಜಾನ್ ಚಂದ್ರನ್ ಸರ್ ಅವರ ಮತ್ತೊಬ್ಬ ವಿದ್ಯಾರ್ಥಿ ಹರ್ಷವರ್ಧನ್ ಡಿ ಭಟ್. ಇವರು ಪ್ರಸ್ತುತ CA ಚಾರ್ಟೆಡ್ ಅಕೌಂಟೆಂಟ್ ಆಗಿ ತಮ್ಮ ವಿದ್ಯಾಭ್ಯಾಸವನ್ನು ನಡೆಸುತ್ತಿದ್ದಾರೆ. ಹರ್ಷವರ್ಧನ್, ಜೀವನ್, ಜೊನಿಟಾ ಹಾಗೂ ಶುಭಂ ನಿಮ್ಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಾವು ಒಂದ್ಸರಿ ನಮ್ಮ ಮೈಕ್ ಅನ್ಮ್ಯೂಟ್ ಮಾಡ್ಬೋದಾ? ಲೆಟ್ಸ್ ಡೂ ಅನ್ಮ್ಯೂಟ್ ಅವರ್ ಮೈಕ್ಸ್. ನಾವು ಕಾಲೇಜ್ಗೆ ಹೋಗುವಾಗ ನಂಗೆ ಗೊತ್ತಿರ್ಲಿಲ್ಲ ಎಲೋಷಿಯಸ್ ಕಾಲೇಜಲ್ಲಿ ಹೇಗೆ ಕರೀತಿದ್ರು ಅಂತ ಹೇಳಿ. ನಮ್ಮ ಸ್ಕೂಲಿಗೆ ಹೋಗುವಾಗ ನಾವು ಒಂದೇ ಸರಿ ನಮಸ್ತೆ ಸರ್ ಅಂತ ಹೇಳ್ತಿದ್ವಿ. ಸೊ ಕ್ಯಾನ್ ವಿ ಹ್ಯಾವ್ ದ ಸೇಮ್ ಕೌಂಟ್ ಅಂಡ್ ವಿಲ್ ಸೇ ನಮಸ್ತೆ ಟು ಅವರ್ ಸರ್ ಇನ್ ದ ಕೌಂಟ್ ಆಫ್ 3. Shall we go? 3, 2, 1. ನಮಸ್ತೆ ಸರ್. ಎಲ್ಲರಿಗೂ ನಮಸ್ತೆ. ನಮಸ್ತೆ ಸರ್. Yes, Valerian. This is the wonderful program of Namaste Teacher. ಇದು ನಮಸ್ತೆ ಟೀಚರ್ ಕಾರ್ಯಕ್ರಮ ನಾವು ಸೆಪ್ಟೆಂಬರ್ 5, 2021 ನಾವು ಸ್ಟಾರ್ಟ್ ಮಾಡಿದೆವು. ಇದು ಪ್ರತಿ ವಾರ ನಡೆದು ಇವತ್ತು 16ನೇ ಸಂಚಿಕೆಗೆ ನಾವು ಮುಟ್ಟಿದ್ದೇವೆ. ಮೊದಲನೇ ಪ್ರಶ್ನೆ ಇವತ್ತು ನಿಮ್ಗೆಲ್ರಿಗೂ ಸ್ವಾಗತ ಮಾಡ್ತಾ ಕಿರಣ್ ಅವರು ಮೊದಲನೇ ಪ್ರಶ್ನೆಯಲ್ಲೂ ನಿಮ್ಗೆ ಕೇಳ್ತಾ ಇದ್ದಾರೆ. ಎಸ್ ಜಾನ್ ಸರ್, ನಿಮ್ಮ ಜೀವನದ ಬಗ್ಗೆ ನಮ್ಗೆ ಕೆಲವು ಸ್ವಲ್ಪ ಗ್ಲಿಂಪ್ಸ್ ನಾವು ನೋಡಿದ್ವಿ. ನೀವು 1994ರಲ್ಲಿ ನಿಮ್ಮ ಪ್ರದರ್ಶನಗಳ ಬಗ್ಗೆ 96ರಿಂದ ನಿಮ್ಮ ಪ್ರದರ್ಶನಗಳ ಶುರು ಮಾಡಿದ್ರಿ. ಹಲವಾರು ಸಾಧನೆಗಳನ್ನು ನೀವು ಮಾಡಿದ್ದೀರಿ, ಪ್ರಶಸ್ತಿಗಳು ನಿಮಗೆ ದೊರಕಿವೆ. ವಿಶೇಷವಾಗಿ ಶಿಕ್ಷಕರಾಗಿ ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ಬೆಳಗಿಸಿದ್ದೀರಿ. ಈ ನಿಮ್ಮ ಜೀವನದ ಪಥದಲ್ಲಿ ನಿಮ್ಮ ನೆನಪಲ್ಲಿ ಇರುವಂತಹ ಅವಿಸ್ಮರಣೀಯ ಘಟನೆಗಳು, ಸಂತಸದ, ದುಃಖದ ಅಥವಾ ನೊಸ್ಟಾಲ್ಜಿಕ್ ಕ್ಷಣಗಳು, ಇದರ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಶಿಕ್ಷಕರಾಗಿ ಮಾಹಿತಿ ಕೊಡ್ತೀರಾ? ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಿರುವಂತಹ ಶ್ರೀಯುತ ವೆಲೇರಿಯನ್ ಸರ್ ಹಾಗೂ ಕಿರಣ್ ಸರ್ ಅವರಿಗೆ ಕೂಡ ಒಂದು ಕೃತಜ್ಞತೆಯನ್ನ, ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲ ಅಲೋಷಿಯಸ್ನ ಒಂದು ಟೀಮೇ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಕಾಣ್ತಾ ಇದೆ. ಸಾಮಾನ್ಯವಾಗಿ ಅಲೋಷಿಯಸ್ ಅಂದ ತಕ್ಷಣ ನೆನಪಿಗೆ ಬರುವುದು ಎಲ್ಲರಿಗೆ ಅಲೋಷಿಯಸ್ ಚಾಪೆಲ್, ವಿಶ್ವವಿಖ್ಯಾತವಾದಂತಹ ಒಂದು ಚಾಪೆಲ್. ಆ ಚಿತ್ರಗಳನ್ನು ನೋಡ್ಲಿಕ್ಕೆ ಬೇಕಾಗಿ ವಿಶ್ವದ ಹಲವಾರು ಪ್ರವಾಸಿಗರು, ಕಂಡು ಕೇಳಿರಿಯಾದಂತಹ ರೀತಿಯಲ್ಲಿ ಯಾರು ಗೊತ್ತಿಲ್ಲದಂತಹ ವ್ಯಕ್ತಿಗಳು ಕೂಡ ಅಲೋಷಿಯಸ್ ಅಂತ ಹೇಳಿಗೆ ಬರುವುದು ಅಲೋಷಿಯಸ್ ಚಾಪೆಲ್ ನೋಡ್ಲಿಕ್ಕೆ. ಮತ್ತೆ ಅದಕ್ಕೆ ಕಾರಣ ಏನಂತ ಹೇಳಿದ್ರಿಗೆ ಗೊತ್ತಿದೆ. ಅಲೋಷಿಯಸ್ ನಲ್ಲಿರುವಂತಹ ಒಂದು ಆ ಚಾಪೆಲ್ನ ಪೇಂಟಿಂಗ್ ಗಳನ್ನು ನೋಡ್ಲಿಕ್ಕೆ ಬರ್ತಾರೆ. ಮಂಗಳೂರಿಗೆ ಬಂದಂತಹ ಯಾವ ಪ್ರವಾಸಿಗ ಕೂಡ ಫಸ್ಟಿಗೆ ಬರುವಂತದ್ದು ಅಲೋಷಿಯಸ್ ಚಾಪೆಲ್ನ ಪೇಂಟಿಂಗ್ ನೋಡ್ಲಿಕ್ಕೆ. ಆ ಪೇಂಟಿಂಗ್ ಗಳನ್ನು ಮಾಡಿದಂತಹ ಖ್ಯಾತ ಕಲಾವಿದ 100 ವರ್ಷಗಳ ಹಿಂದೆ ಬ್ರದರ್ ಆಂಟೋನಿಯೋ ಮೊಸ್ಕಿನಿ. ಈ ಆಂಟೋನಿಯೋ ಮೊಸ್ಕಿನಿ ರಚಿಸಿದಂತಹ ಒಂದು ಕಲಾ ದೇಗುಲ ನಮ್ಮ ಸಂಸ್ಥೆಯಲ್ಲೇ ಇದೆ. ಹಾಗಾಗಿ ಅಂತಹ ಒಂದು ಸಂಸ್ಥೆಯಲ್ಲಿ ಕಲಾ ಶಿಕ್ಷಕನಾಗಿ ಸೇರುವಂತದ್ದು ನನ್ನ ಒಂದು ದೊಡ್ಡ ಭಾಗ್ಯ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. 25 ವರ್ಷಗಳ ಹಿಂದೆ 1994ರಲ್ಲಿ ನಾನು ಶಿಕ್ಷಕನಾಗಿ ಆ ಸಂಸ್ಥೆಗೆ ಸೇರಿದೆ. ಅದೊಂದು ದೊಡ್ಡ ಭಾಗ್ಯ ಅಂತೇಳಿ ತಿಳ್ಕೊಂಡೆ. ವಿದ್ಯಾರ್ಥಿಗಳಿಗೆ, ಎಳೆಯರಿಗೆ ಕಲೆಯನ್ನ ಬೋಧಿಸುವಂಥದ್ದು.
ಪ್ರಾರಂಭಿಕ ಹಂತದಲ್ಲಿ ಅಷ್ಟೊಂದು ವಿದ್ಯಾರ್ಥಿಗಳಲ್ಲಿ ಕಲೆಯ ಬಗ್ಗೆ ಒಂದು ಉತ್ತಮವಾದಂತಹ ಒಂದು ವಾತಾವರಣ ಇರಲಿಲ್ಲ. ಸ್ವತಃ ನಾನು ಕೂಡ ಒಬ್ಬ ಅಲ್ಲಿಯದೇ ವಿದ್ಯಾರ್ಥಿ ಆಗಿದ್ದವನು. 89ರಲ್ಲಿ ನಾನು ಪಾಸ್ ಔಟ್ ಆಗಿದ್ದೆ. ಸಾಧಾರಣವಾಗಿ ನಮಗೆ ಎಲ್ಲ ಶಿಕ್ಷಕರೊಬ್ಬರು ಬಂದ್ರು ಕಲೆಯನ್ನು ಕಲಿಸ್ತಾ ಇದ್ರು. ಆದ್ರೆ ಕಲೆಗೆ ಪೂರಕವಾಗಿರ್ತಕ್ಕಂಥ ಶಿಕ್ಷಕರು ಅಂತ ಇರ್ಲಿಲ್ಲ. ಆದ್ರೆ ನಾನು ಸೇರಿದ ನಂತರ ನನಗೆ ಇದ್ದಂತಹ ಮೊದಲ ಆದ್ಯತೆ ಏನಂತ ಹೇಳಿದ್ರೆ ವಿದ್ಯಾರ್ಥಿಗಳನ್ನು ಕಲೆಯಲ್ಲಿ ಮುನ್ನಡೆಸ್ಬೇಕು, ಹೇಗಾದ್ರೂ ಅವರಿಂದ ಉತ್ತಮ ಸಾಧನೆಯನ್ನ ತರ್ಬೇಕನ್ನುವಂತಹ ಒಂದು ಯೋಜನೆ ಇತ್ತು. ಅದೇ ರೀತಿಯಲ್ಲಿ 1995ರಲ್ಲಿ ಮಾಸ್ಕಿನಿ ಅವರ ಹೆಸರಿನಲ್ಲಿಯೇ, ನಾನು ಈಗಾಗಲೇ ಹೇಳಿದೆ, ನಮ್ಮ ಚಾಪೆಲ್ ಪೇಂಟ್ ಮಾಡಿದಂತಹ ಕಲಾವಿದರು ಆಂಟೋನಿಯೋ ಮಾಸ್ಕಿನಿ ಇಟಲಿ ದೇಶದಿಂದ ಮಂಗಳೂರಿಗೆ ಬಂದು 100 ವರ್ಷಗಳ ಹಿಂದೆ ಚಾಪೆಲ್ ನಲ್ಲಿ ಪೇಂಟಿಂಗ್ ಗಳನ್ನು ಮಾಡಿದವರು. ಇವರ ಹೆಸರಿನಲ್ಲಿಯೇ, ಆಂಟೋನಿಯೋ ಮಾಸ್ಕಿನಿ ಅವರ ಹೆಸರಿನಲ್ಲಿಯೇ AM ಅನ್ನುವಂತಹ ಒಂದು ಕಾರ್ಯಕ್ರಮ AM 95 ಮೊದಲನೇ ಬಾರಿ ಅಲೋಷಿಯಸ್ನ ಇತಿಹಾಸದಲ್ಲಿ ನಡೀತದೆ. ಈ ಕಾರ್ಯಕ್ರಮ ಏನಿತ್ತು ಅಂತ ಹೇಳಿದ್ರೆ, ಇದರಲ್ಲಿ ಅಲೋಷಿಯಸ್ನ ವಿದ್ಯಾರ್ಥಿಗಳು ರಚಿಸಿದಂತಹ ಚಿತ್ರಗಳ ಒಂದು ಪ್ರದರ್ಶನ. ಸಮ್ಮರ್ ಕ್ಯಾಂಪ್ಗಳಲ್ಲಿ ಅಥವಾ ಶಾಲೆ ಬಿಟ್ಟ ನಂತರದ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಕಲೆಯಲ್ಲಿ ತರಬೇತಿಯನ್ನ ಕೊಟ್ಟು ಅವರ ಚಿತ್ರಗಳಿಗೆ ಒಂದು ಚೌಕಟ್ಟು ಫ್ರೇಮ್ ಎಲ್ಲ ಹಾಕ್ಬಿಟ್ಟು ನಮ್ಮ ಒಂದು ಪ್ರದರ್ಶನ ಸ್ಕೂಲ್ ಡೇ ಟೈಮ್ ನಲ್ಲಿ ಮಾಡ್ತಿದ್ವಿ. ಹಾಗೇನೆ ಇಂಟರ್ ಸ್ಕೂಲ್ ಕಾಂಪಿಟಿಷನ್ ಅನ್ನ ಆ ಮುಖಾಂತರವಾಗಿ ಮಾಡಿಸಿದೆವು. ಬೇರೆ ಬೇರೆ ಮಂಗಳೂರಿನ ಬೇರೆ ಬೇರೆ ಶಾಲೆಗಳು ವಿದ್ಯಾರ್ಥಿಗಳು ಬಂದ್ರು. ಒಂದು ಕಲೆಯ ವಾತಾವರಣ ಉಂಟು ಮಾಡ್ಬೇಕನ್ನುವಂಥದ್ದೇ ನನ್ನ ಒಂದು ಉದ್ದೇಶ ಆಗಿತ್ತು. ಆಗಿನ ಮುಖ್ಯೋಪಾಧ್ಯಾಯರು ಫಾದರ್ ಜಾನ್ ಮೆಂಡೋನ್ಸ್ ಅಂತ ಹೇಳಿದ್ರು, ಅವರು ಸಾಕಷ್ಟು ಪ್ರೋತ್ಸಾಹವನ್ನ ಕೊಟ್ಟರು. ಅದೇ ರೀತಿಯಲ್ಲಿ ಫಾದರ್ ಸೆಲೆಸ್ಟಿನ್ ಸರ ಅವರು ಕೂಡ ಪ್ರೋತ್ಸಾಹ ಕೊಟ್ಟ ಕಾರಣಕ್ಕೆ 95ರಿಂದ ಸತತವಾಗಿ 2005ರವರೆಗೆ 10 ವರ್ಷಗಳ ಕಾಲ AM ಅನ್ನುವಂತ ಹೆಸರಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದ್ವಿ. ಇದು ಏನಾಯ್ತು ಅಂತ ಹೇಳಿದ್ರೆ, ಈಗ ನಾವು ಕಾಣ್ತಿರುವಂತಹ ರೀತಿಯ ಪ್ರತಿಭೆಗಳು, 4-5 ಪ್ರತಿಭೆಗಳು ನಮ್ಮ ಮುಂದೆ ಇದೆ. ಅದೇ ರೀತಿಯ ಸಾಕಷ್ಟು ಪ್ರತಿಭೆಗಳಿಗೆ ಇದು ಮುಂದೆ ಬರಲಿಕ್ಕೆ ಕಾರಣ ಆಯ್ತು. ನಾವೊಂದು ನೆಪ ಮಾತ್ರ, ಆದ್ರೆ ಅದರ ಪ್ರೇರಕ ಶಕ್ತಿ ಅಲ್ಲಿನ ಒಂದು ವಾತಾವರಣ ಆಗಿದ್ದಿರ್ಬೋದು, ಹಾಗೆಯೇ ಮಸ್ಕಿನಿ ಅವರ ಒಂದು ಕೃಪೆ ಆಗಿದ್ದಿರ್ಬೋದು. 2005ರಲ್ಲಿ ನಮ್ಮ ಸಂಸ್ಥೆ 125 ವರ್ಷಗಳ ಇತಿಹಾಸವನ್ನು ಕಾಣುವಂತಹ ಸಂದರ್ಭದಲ್ಲಿ ನಾವು ವಿಭಿನ್ನವಾದಂತಹ ಕಾರ್ಯಕ್ರಮವನ್ನ ಮಾಡಿದ್ವಿ. 125 ವರ್ಷಗಳ ಇತಿಹಾಸದ ನೆನಪಿಗಾಗಿ 125 ಫೀಟ್ ಲಾಂಗೆಸ್ಟ್ ಪೇಂಟಿಂಗ್ ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಒಂದು ದೊಡ್ಡ ಕ್ಯಾನ್ವಸ್ ಮೇಲ್ಗಡೆ 125 ಅಡಿಗಳ ಒಂದು ಕ್ಯಾನ್ವಸ್ ನಲ್ಲಿ ಒಂದು ಪೇಂಟಿಂಗ್ ಅನ್ನು ಮಾಡಿದ್ರು. ಇದು ಕೂಡ ಒಂದು ದಾಖಲೆ ಆಗಿತ್ತು. ಸಾಕಷ್ಟು ಮಾಧ್ಯಮಗಳಲ್ಲಿ, ರಾಷ್ಟ್ರೀಯ ಮಟ್ಟದ ನ್ಯೂಸ್ ಚಾನೆಲ್ಗಳಲ್ಲಿ ಕೂಡ ಸುದ್ದಿಯಾದಂತಹ ಒಂದು ಕಾರ್ಯಕ್ರಮ ಆಗಿತ್ತು. ಅಲ್ಲಿಂದ ನಾವು ವರ್ಷಾನುವರ್ಷಕ್ಕೆ ಬೇರೆ ಬೇರೆ ರೀತಿಯ ಮೆಗಾ ಪೇಂಟಿಂಗ್ಸ್ ಗಳನ್ನು ಮಾಡುವಂಥದ್ದು, ಈ ರೀತಿಯ ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದ್ವಿ. AM ಅನ್ನುವಂಥದ್ದು 2005ರವರೆಗೆ ಬಂತು. ಆದ್ರ ನಂತರ ನಾವು ಮೆಗಾ ಪ್ರೋಗ್ರಾಮ್ಗಳನ್ನು ಮಾಡಿದ್ರಿಂದ ಆ ಹೆಸರು ನಾವು ಬದಲಾವಣೆ ಮಾಡಿದ್ವಿ. ಬೇರೆ ಬೇರೆ ಹೆಸರುಗಳನ್ನು ಇಡ್ತಾ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಕಳೆದ ಲಾಕ್ಡೌನ್ ಆಗುವ ಹಿಂದಿನ ವರ್ಷಕ್ಕೆ 2020ರಲ್ಲಿ ಕೂಡ ನಾವು ಇಂಟರ್ ಸ್ಕೂಲ್ ಕಾರ್ಯಕ್ರಮ ಅಲೋತ್ಸವ ಅನ್ನುವಂತಹ ಇಂಟರ್ ಸ್ಕೂಲ್ ಕಾರ್ಯಕ್ರಮಗಳನ್ನ ಡ್ರಾಯಿಂಗ್ ಮತ್ತು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗ್ಬೇಕು, ಅವರಿಗೆ ಪ್ರತಿಭೆಗೆ ಪ್ರೋತ್ಸಾಹ ಕೊಡ್ಬೇಕನ್ನುವಂತ ಕಾರಣಕ್ಕೆ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಹಾಗೆಯೇ ಈ ಶಾಲೆಯಲ್ಲಿ ನಾನು ಸೇರಿದ ನಂತರ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕಲಾ ಕ್ಷೇತ್ರದಲ್ಲಿ ಮುಂದುವರಿತಿರುವಂತದ್ದು ತುಂಬಾ ಸಂತಸದ ಒಂದು ವಿಚಾರ. ಕೆಲವರು ಕಲೆಯನ್ನೇ ತಮ್ಮ ವೃತ್ತಿಯನ್ನಾಗಿ ತೆಗೆದುಕೊಂಡಂತವ್ರು ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಿರುವಂತಹ ಹಲವಾರು ವಿದ್ಯಾರ್ಥಿಗಳು ನಮ್ಮ ಅಲೋಷಿಯಸ್ ಸಂಸ್ಥೆಯಿಂದ ಹೊರಗೆ ಹೋದಂತವ್ರು ಇದ್ದಾರೆ. ಹಾಗೇನೆ ರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ನಮ್ಮ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿದ್ದಾರೆ. ಅದು ಗೂಗಲ್ ಅನ್ನುವಂತಹ ರಾಷ್ಟ್ರ ಮಟ್ಟದ ಡಿಸೈನ್ ಸ್ಪರ್ಧೆ ಇದ್ದಿರ್ಬೋದು. ಹಾಗೇನೆ 2 ವರ್ಷಗಳ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದ ಗೋಲ್ಡ್ ಮೆಡಲ್ ಕಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಬಂತು. ಹಾಗಾಗಿ ಒಂದೇ ಅಂತ ಹೇಳಿ ನಾನು ನಮ್ಮ ಒಂದು ಅನುಭವ ಅಥವಾ ಸಂತಸದ ಕ್ಷಣ ಅಂತ ಹೇಳಿ ತೆಗೆದುಕೊಳ್ಳದೆ 25 ವರ್ಷಗಳ ನಡ್ಕೊಂಡು ಬಂದಂತಹ ಪ್ರತಿಯೊಂದು ವಿಷಯಗಳನ್ನು ಕೂಡ ನಾನು ಜೋಪಾನವಾಗಿ ಅದು ಸಂತಸದ ವಿಚಾರ ಎಂಬುದಾಗಿ, ನನ್ನ ಒಂದು ಅನುಭವ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ನೀವು ಹೇಳಿದ್ರಿ ನಿಮ್ಮ AM ಅವರ ಕೃಪೆ ಅಂತ ನೀವು ಹೇಳಿದ್ರಿ, ನಿಮ್ಮ ವಿದ್ಯಾರ್ಥಿಗಳ ಸಾಧನೆ ಹಿಂದೆ ನೀವಿದ್ರಿ ಅಂತ ಹೇಳಿ. ನಿಮ್ಮನ್ನು ಕೂಡ 2013, 2019ರಲ್ಲಿ ಗೂಗಲ್ ಸಂಸ್ಥೆ ಬೆಸ್ಟ್ ಮೆಂಟರ್ ಅಂತ ಕೂಡ ನಿಮಗೆ ಪುರಸ್ಕರಿಸಿದೆ. ನಿಮ್ಮಂತ ಒಂದು ಮೆಂಟರ್ ಈ ಮಕ್ಕಳ ಹಿಂದೆ ಇದ್ದಿದ್ರಿಂದ ಅವರ ಸಾಧನೆ ಕೂಡ ಒಂದು ನೆರವಾಯ್ತು ಅಂತ ನಾನು ಹೇಳಿಕೆ ಭಾವಿಸ್ತೇನೆ. ಈ ಶಾಲೆಗಿಂತ ಹೊರ ಬಂದ್ರೆ ನೀವು ಆಗಿರ್ಬೋದು, ಕುಡ್ಲ ಕಲಾವಳಿ ಉತ್ಸವ ಆಗಿರ್ಬೋದು, ಈ ಭೂಮಿ ನಮ್ಮದು, 20 ಲಾಫಿಂಗ್ ಬಾಂಬ್ ಆಗಿರ್ಬೋದು, ಇಂಡಿಯನ್ ಕಾರ್ಟೂನ್ ಗ್ಯಾಲರಿ, ನೇತ್ರಾವತಿ ಉಳಿಸಿ, ವಿಶೇಷವಾಗಿ ನಮ್ಮ ನಿಮ್ಮಿ ಆ ಕಾರ್ಟೂನ್ ಮುಖಾಂತರ ನೀವೆಲ್ಲ ಕಾಲೇಜಿನ ಹೊರಗಡೆ ಎಲ್ರಿಗೂ ಪರಿಚಿತರು. ಈ ಕಾಲೇಜಿನ ಹೊರಗಡೆ ನಿಮ್ಮ ಕಾರ್ಟೂನ್ ಜೀವನ ಹೇಗಿತ್ತು, ಇದರ ಬಗ್ಗೆ ಏನ್ ಹೇಳ್ತೀರಿ? ವಿಶೇಷವಾಗಿ ನಿಮ್ಗೆ ಕಾರ್ಟೂನ್ಗೆ ಬರ್ಲಿಕ್ಕೆ ನಿಮ್ಗೆ ಆಸಕ್ತಿ ಹೇಗೆ ಬಂತು, ಅದರ ಬಗ್ಗೆ ಏನ್ ಹೇಳ್ತೀರಿ ಸರ್?
ನಾನು ಕಲಾ ಶಿಕ್ಷಕನಲ್ಲದೆ ನಾನು ಹವ್ಯಾಸಿ ವ್ಯಂಗ್ಯಚಿತ್ರಕಾರ. ಹಾಗಾಗಿ ಈ ವ್ಯಂಗ್ಯಚಿತ್ರ ಕಲೆ ಅನ್ನುವಂಥದ್ದು ನನಗೆ ಪ್ರಾಯಶಃ ಅದು ಕೂಡ ಹುಟ್ಟಿಕೊಂಡದ್ದು ನಮ್ಮ ಕಾಲೇಜಿನ ದಿವಸಗಳಲ್ಲಿ. ಅಲೋಷಿಯಸ್ ಹೈಸ್ಕೂಲ್ ಮುಗಿಸ್ಕೊಂಡು ನಾನು ಅಲೋಷಿಯಸ್ ಕಾಲೇಜಿನಲ್ಲಿ ಸೇರಿಕೊಂಡಾಗ ಅಲ್ಲಿ ಕೋ ಲೈಫ್ ಅನ್ನುವಂತಹ ಒಂದು ವಾಲ್ ಮ್ಯಾಗಝಿನ್ ಇತ್ತು. ಆ ವಾಲ್ ಮ್ಯಾಗಝಿನ್ ಮುಖಾಂತರವೇ ಸಾಕಷ್ಟು ಜನ ಬರವಣಿಗೆ ಮಾಡುವಂತವರು ಅಥವಾ ಕಲಾವಿದರು, ಉದಾಹರಣೆಗೆ ಪ್ರಕಾಶ್ ಶೆಟ್ಟಿ, ನೀವು ಹೆಸರು ಕೇಳಿದಿರಿ, ಖ್ಯಾತ ವ್ಯಂಗ್ಯಚಿತ್ರ ಕಲಾವಿದರು. ಹರಿಣಿ ಅವರ ಹೆಸರು ಕೇಳಿದಿರಿ, ಅವರು ಕೂಡ ಅಲೋಷಿಯಸ್ ಕಾಲೇಜ್ನ ವಿದ್ಯಾರ್ಥಿಗಳಾಗಿದ್ದವರು. ಪ್ರಾಯಶಃ ಈ ಕಾಲೇಜಿನ ಕೋ ಲೈಫ್ ಅನ್ನುವಂಥದ್ದು ಏನಿದೆ, ಈ ವಾಲ್ ಮ್ಯಾಗಝಿನ್ ಏನಿದೆ, ಅದರ ಮುಖಾಂತರವಾಗಿ ನಮ್ಗೆ ಒಂದು ರೀತಿಯ ಪ್ರೋತ್ಸಾಹ ಸಿಕ್ಕಿತ್ತು. ಆ ನಂತರದಲ್ಲಿ ನಾನು ಡಿಗ್ರಿಯಲ್ಲಿ ಇರ್ಬೇಕಾದ್ರೆ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ನಮ್ಗೆ ಒಂದು ಪ್ರಥಮ ಬಹುಮಾನ ಕಾರ್ಟೂನಿಗೆ ಬಂತು. ಪ್ರಾಯಶಃ ಇದೇ ಒಂದು ಪ್ರೇರಣೆ ಅಂತ ಹೇಳಿ ಹೇಳ್ಬೋದು. ಅದರ ನಂತರ ಸಾಕಷ್ಟು ಸಂಜೆ ಪತ್ರಿಕೆಗಳಿಗೆ ನಾನು ಕಾರ್ಟೂನ್ಗಳನ್ನು ಮಾಡ್ತಾ ಇದ್ದೆ. ಅದು ಪೊಲಿಟಿಕಲ್ ಕಾರ್ಟೂನ್ಸ್, ಈಗಿನ ಹಾಗೆ ಅದು ಸ್ಟ್ರಿಪ್ ಕಾರ್ಟೂನ್ ಅಥವಾ ಮಕ್ಕಳಿಗೆ ಸಂಬಂಧಿಸಿದ ಕಾರ್ಟೂನ್ ಆಗಿರಲಿಲ್ಲ. ಪೊಲಿಟಿಕಲ್ ಕಾರ್ಟೂನ್ಸ್ ತುಂಬಾ ಬರೀತಾ ಇದ್ದೆ. ಸತತವಾಗಿ ಜನವಾಹಿನಿ ಎನ್ನುವಂತಹ ಒಂದು ಕಾರ್ಟೂನ್ ಎಡಿಟೋರಿಯಲ್ ಕಾರ್ಟೂನಿಸ್ಟ್ ಆಗಿ ಕೆಲಸ ಮಾಡಿದ್ದೆ. ಆಮೇಲೆ ಉದಯವಾಣಿಯ ಸಂಪಾದಕರಿಂದ ನನಗೆ ಒಂದು ಕರೆ ಬಂತು, ನಮ್ಮ ಮಕ್ಕಳ ಪುಟಕ್ಕೆ ಮಕ್ಕಳಿಗಾಗಿ ನೀವು ಒಂದು ಸ್ಟ್ರಿಪ್ ಕಾರ್ಟೂನ್ ಮಾಡ್ಬೇಕಂತೇಳಿ. ನಾನು ಸಂತೋಷದಿಂದ ಒಪ್ಪಿಕೊಂಡೆ. ಇದು 2004ರಲ್ಲಿ ಆಗ್ಬೋದಂತೇಳಿ ಒಪ್ಪಿಕೊಂಡೆ. ಆದ್ರೆ ಏನಂತ ಹೇಳಿದ್ರೆ ಇದರಲ್ಲಿ ಡೈಲಾಗ್ ಇಲ್ಲ, ಬರೀ 3 ಪಾಕೆಟ್ ಇದು ಸ್ಟ್ರಿಪ್ ಕಾರ್ಟೂನ್ ಅಲ್ಲಿ 3 ಬಾಕ್ಸ್ ಗಳಿರ್ತದೆ. ಆ 3 ಬಾಕ್ಸ್ ಗಳಲ್ಲಿ ಕಥೆಯನ್ನು ಹೇಳ್ಬೇಕು ನಾವು. ಅದು ಕೂಡ ಮಕ್ಕಳಿಗೆ ಅರ್ಥ ಆಗ್ಬೇಕು, ಸಂದೇಶ ಇರ್ಬೇಕು, ನಗು ಬರ್ಬೇಕು, ಅದನ್ನ ನೋಡಿದಾಗ ಮಕ್ಳಿಗೆ ಖುಷಿ ಆಗ್ಬೇಕು. ಇಷ್ಟು ಒಂದು ಚಾಲೆಂಜ್ ಆಗಿ ತಗೊಂಡೆ. ಸತತ 15 ವರ್ಷಗಳ ಕಾಲ ಈ ಒಂದು ಕಾರ್ಟೂನ್ ಪ್ರಕಟ ಆಗ್ತಾ ಹೋಯ್ತು. ಉದಯವಾಣಿಯ ಆದಿತ್ಯವಾರದ ಸಾಪ್ತಾಹಿಕ ಸಂಪದದಲ್ಲಿ ನಿರಂತರವಾಗಿ 15 ವರ್ಷಗಳ ಕಾಲ ಸುಮಾರು 750ಕ್ಕೂ ಮಿಕ್ಕಿದ ಕಾರ್ಟೂನ್ಗಳ ಸಂಗ್ರಹ ನನ್ನ ಬಳಿ ಇದೆ. ಆ ಪ್ರಕಟವಾದಂಥದ್ದು ಸಾಕಷ್ಟು ಕಡೆಗಳಲ್ಲಿ ಇದರ ಪ್ರದರ್ಶನಗಳನ್ನು ಕೂಡ ಮಾಡಿದ್ದೇನೆ. ಇವುಗಳ ಪ್ರಿಂಟ್ಔಟ್ಸ್ ಗಳನ್ನು ಉಪಯೋಗಿಸಿಕೊಂಡು ಅದರ ಎಕ್ಸಿಬಿಷನ್ ಗಳನ್ನು ಕೂಡ ಮಾಡಿದ್ದೇನೆ. ಹಾಗೇನೆ ಈಗ ಪ್ರಸ್ತುತ ಈ ನಿಮ್ಮಿ ಕಾರ್ಟೂನ್ ಈಗಾಗಲೇ ನಿಂತಿದೆ. ಯಾಕಂತ ಹೇಳಿದ್ರೆ ಈಗ ಸಾಪ್ತಾಹಿಕ ಪುಟ ಬರ್ತಾ ಇಲ್ಲ. ಲಾಕ್ಡೌನ್ ಎಲ್ಲ ಆದ ನಂತರ ಹೆಚ್ಚಿನ ಪತ್ರಿಕೆಗಳಲ್ಲಿ ಕೆಲವು ಪೇಜಸ್ ಗಳನ್ನ ಇದು ಮಾಡಿದ್ದಾರೆ. ಆದ್ರೆ ಉದಯವಾಣಿದೆ ಪ್ರಕಟವಾಗ್ತುವಂತಹ ಅವರದೇ ಬಳಗದ ತರಂಗದಲ್ಲಿ ತೆನಾಲಿ ರಾಮ ಒಂದು ಕಾರ್ಟೂನ್ ಪ್ರತಿ ವಾರ ಪ್ರಕಟವಾಗ್ತಾ ಇದೆ. 2 ಪುಟಗಳ, ಅದರಲ್ಲಿ ಕಾಮಿಕ್ಸ್ ಇರುತ್ತೆ. ಸಾಕಷ್ಟು ಕೇಳಿರುವಂತಹ ಕಥೆಗಳೇ ಅದು. ಆದ್ರೆ ಮಕ್ಕಳಿಗೆ ಅದು ಯಾವ ರೀತಿಯಲ್ಲಿ ಅದನ್ನ ಚಿತ್ರಗಳನ್ನು ನೋಡ್ತಾ ಓದ್ತಾ ಒಂದು ಕಾಮಿಕ್ಸ್ ನ ಅಭಿರುಚಿಯನ್ನು ಬೆಳೆಸಲಿಕ್ಕೆ ಇದು ಸಾಧ್ಯವಾಗ್ತಿದೆ. ಕಳೆದ 10 ವರ್ಷಗಳಿಂದ ಈಗ ಇದು ಪ್ರಕಟವಾಗ್ತಾ ಇದೆ. ಇದು ನನ್ನ ಒಂದು ಕಾರ್ಟೂನ್, ನನಗೆ ಒಂದು ಹವ್ಯಾಸ ಮೊದಲಿಂದಲೂ. ಇದಕ್ಕೆ ಪ್ರೇರಣೆ ಇನ್ನೂ ಏನಂತ ಹೇಳಿದ್ರೆ, ನಾನು ಸಣ್ಣ ಇರ್ಬೇಕಾದ್ರೆ ಉದಯವಾಣಿ ಪತ್ರಿಕೆಯಲ್ಲಿ ಬರ್ತಿದ್ದಂತಹ ಒಂದು ರಾಮು ಶ್ಯಾಮ್ ಅನ್ನುವಂತ ಒಂದು ಕಾರ್ಟೂನ್, ನಾನು ಎಳೆಯ ಹಾರದಲ್ಲಿ ಸಾಧಾರಣ 5-6 ವರ್ಷ ಇದ್ದಿರ್ಬೋದು. ಆಗ ಈ ರಾಮು ಶ್ಯಾಮ್ ಕಾರ್ಟೂನ್ಸ್ ಅನ್ನ ನೋಡ್ತಾ ನನಗೆ ಅದು ಒಂದು ರೀತಿಯ ಸ್ಫೂರ್ತಿ ಆಗ್ತದೆ. ಮತ್ತೆ ಕಾಮಿಕ್ಸ್ ಓದುವಂತ ತುಂಬಾ ಹವ್ಯಾಸ ಇತ್ತು. ಈಗ ಕಾಮಿಕ್ಸ್ ಗಳು ಸಿಗ್ತಾ ಇಲ್ಲ. ಫ್ಯಾಂಟಮ್, ಮಾಂಡ್ರೆಕ್, ಬಹದ್ದೂರ್, ಈ ಎಲ್ಲ ಕಾರ್ಟೂನ್ಸ್ ಗಳನ್ನ ತುಂಬಾ ಓದ್ತಾ ಇದ್ದೆ. ಆಗ ಈಗಿನ ಹಾಗೆ ವ್ಯವಸ್ಥೆಗಳಿರ್ಲಿಲ್ಲ. ಒಂದು ಪಬ್ಲಿಕ್ ಲೈಬ್ರರಿಗೆ ಹೋಗಿ ನಾವು ಪುಸ್ತಕಗಳನ್ನು ತೆಗೆದುಕೊಂಡು ನಮ್ಮ ಆಸುಪಾಸಿನ ಮಕ್ಕಳೆಲ್ಲ ಒಟ್ಟಿಗೆ ಹೋಗಿ ಓದುವಂತ ಹವ್ಯಾಸ ಇತ್ತು. ಪ್ರಾಯಶಃ ಈ ಒಂದು ಹವ್ಯಾಸದಿಂದಲೇ ಒಂದು ಕಾರ್ಟೂನ್ ರಚಿಸುವಂತಹ ಒಂದು ಉತ್ಸಾಹ ನನ್ನಲ್ಲಿ ಬಂದಿದೆ ಅಂತ ಹೇಳಿ ಹೇಳ್ಬೋದು. ಸರಿ ಹೇಳಿದ್ರಿ ಸರ್. 750 ಕ್ಯಾರಿಕೇಚರ್ ನೀವು ಬಿಡಿಸಿದ್ದೀರಿ ಅಂತ ಹೇಳಿದ್ರಿ. 750 ಕಥೆಗಳನ್ನು ನೀವು ಹೇಳಿದ್ರಿ. ನನಗೊಂದು ಇನ್ನೂ ನೆನಪಿದೆ. ಒಬ್ಬ ಸೋಲ್ಜರ್ ನಿಂತಿರ್ತಾನೆ ಗನ್ ತಗೊಂಡು, ಅದು ಫೈರ್ ಮಾಡ್ತಾನೆ, ನೆಕ್ಸ್ಟ್ ನಿಮ್ಮಿ ಕೈಯಲ್ಲಿ ಒಂದು ಸ್ಟಾರ್ ಬಂದು ಬೀಳುತ್ತೆ. ಸೊ ಆಗ ನಮ್ಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು ಆ ಒಂದು ಇಡೀ ಕಥೆನೇ ನಮ್ಗೆ ನೆನಪು ಬರ್ತಾ ಇದೆ. ಅಂತ ಒಂದು 750 ನೆನಪುಗಳನ್ನು ನನ್ನಂತ ನಿಮ್ಮ ಅಭಿಮಾನಿಗೆಲ್ಲ ಮನಸ್ಸಲ್ಲಿ ನೀವು ಬಿತ್ತಿದ್ದೀರಿ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ವಲೇರಿಯನ್, ನಮ್ಮ ಜಾನ್ ಸರ್ ನಮ್ಮ ಮಕ್ಕಳಿದ್ದಾರೆ. ಸೊ ಜಾನ್ ಸರ್ ಹೇಳಿದ್ರು, ಅವರ ಮಕ್ಕಳ ಅಭಿಪ್ರಾಯ ಏನಿದೆ ಅಂತ ನಾವು ಕೇಳೋಣ. ಸ್ಕೂಲ್ ಮಕ್ಕಳ ಅಭಿಪ್ರಾಯ. ಅದ್ರ ಮೊದಲು ಜಾನ್ ಚಂದ್ರನ್ ಸರ್, ನೀವು ಚಿತ್ರಕಾರರಾಗಿ ಶಾಲೆಯಲ್ಲಿ ಕಲಿಸಿದ್ದೀರಿ ಮಕ್ಕಳಿಗೆ. ನಿಮ್ಮ ಆ ಪಾಠಶಾಲೆಯಲ್ಲಿ ಆದ ಕೆಲವು ಘಟನೆಗಳು ವಿದ್ಯಾರ್ಥಿಗಳೊಂದಿಗೆ ಏನೆಲ್ಲ ಒಂದು ಆ ಕ್ಷಣಗಳು ಏನ್ ನಿಮ್ಮ ನೆನಪಿನಲ್ಲಿ ಇದೆ? ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ಖಂಡಿತವಾಗಿ ನೀವು ಕಲಿಸಿದಿರಿ. ಸಾವಿರಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಬಹುಶಃ ದೇಶಗಳಲ್ಲಿ ಇರ್ಬೋದು ಅಥವಾ ಭಾರತದಲ್ಲಿ ಇರ್ಬೋದು, ನೀವು ಹೇಳಿದಿರಿ. ಆದ್ರೆ ವಿದ್ಯಾರ್ಥಿಗಳು ನಿಮ್ಮ ಕ್ಲಾಸ್ನಲ್ಲಿ ಇಳಿದಾಗ ಯಾವ ಕ್ಷಣಗಳು ಈ ವಿದ್ಯಾರ್ಥಿಗಳ ಜೊತೆಗೆ ನೀವು ಕಳೆದ
ಕಳೆದ ಕೆಲವಾರು 25 ವರ್ಷ 1995 ಅಂದ್ರೆ ಬಹಳ ಸುಸ್ತಾ ಇದ್ದೀರಿ. ಯಾವ ಕ್ಷಣಗಳು ನಿಮಗೆ ವಿದ್ಯಾರ್ಥಿಗಳ ಜೊತೆಗೆ ನೆನಪಿದೆ? ಯಾವ ಸಂತಸದ ಸಂಗತಿಗಳು ಅಥವಾ ದುಃಖದ ಸಂಗತಿಗಳು, ಅದು ಸ್ವಲ್ಪ ನಮಗೆ ಹೇಳ್ಬೋದಾ? ಸಾಕಷ್ಟು ವಿಚಾರಗಳು ಇದೆ ಸರ್. ಈಗಾಗಲೇ ನಾನು ಹೇಳಿದೆ, ಅದರಲ್ಲಿ ಇಂಥದ್ದೇ ಅಂತೇಳಿ ಯಾವುದೇ ಒಂದು ಘಟನೆಯನ್ನು ತೆಗೆದುಕೊಳ್ಳದೆ, ಉದಾಹರಣೆಗೆ ನಾವು ಯಾವುದೇ ಒಂದು ಸ್ಪರ್ಧೆಗೆ ತಯಾರಿಯನ್ನು ನಡೆಸಬೇಕಾದ್ರೆ ವಿದ್ಯಾರ್ಥಿಗಳು ನಿಲ್ತಾ ಇದ್ರು. ಶಾಲೆಯ ಅವಧಿ ಅಲ್ಲದೆ ಹೆಚ್ಚಿಗೆ ಸಮಯ ನಾವು ಇದಕ್ಕೆ ತೆಗೆದುಕೊಳ್ತೇವೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ರಾತ್ರಿ 9:30 10 ಗಂಟೆವರೆಗೆ ನಿಂತದ್ದು ಇದೆ. ನಮ್ಮ ವಿದ್ಯಾರ್ಥಿಗಳಿಗೆ ನೆನಪಿದ್ದಿರ್ಬೋದು. ಇಂತಹ ವಿದ್ಯಾರ್ಥಿಗಳನ್ನು ಪಡೆಯುವುದು ಕೂಡ ಒಂದು ಭಾಗ್ಯ ಅಂತಾನೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಅಂತ ಒಂದು ಡೆಡಿಕೇಶನ್ ಇರಬೇಕಾಗುವಂಥದ್ದು. ಸಹಜವಾಗಿ ಅಧ್ಯಾಪಕರು ಅದನ್ನ ಉಪಯೋಗಿಸಿಕೊಂಡಾಗ ಮಾತ್ರ ಒಂದು ಪ್ರತಿಭೆಗೆ ತಕ್ಕ ಒಂದು ಪ್ರತಿಫಲ ಸಿಗುತ್ತೆ. ಹಾಗಾಗಿ ಇಂಥ ಕ್ಷಣಗಳು ಸಾಕಷ್ಟು ಇರುತ್ತೆ. ಪ್ರತಿಭೆಯನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಾವು ಒಂದ್ ಸ್ವಲ್ಪ ಪ್ರೋತ್ಸಾಹ ಕೊಡ್ತೇವೆ, ಆದ್ರೆ ಅದಕ್ಕೆ ಪ್ರತಿಕ್ರಿಯಿಸುವಂತದ್ದು ವಿದ್ಯಾರ್ಥಿಗಳ ಮುಖ್ಯವಾದ ಲಕ್ಷಣ ಆಗಿರುತ್ತೆ. ಅವರ ಒಂದು ಅಭ್ಯಾಸ ಇದ್ದರಲ್ಲಿ ಅದನ್ನು ನಾವು ಪ್ರೋತ್ಸಾಹ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಅಧ್ಯಾಪಕರು ಎಷ್ಟು ಪ್ರಯತ್ನ ಪಟ್ಟರು ಕೆಲವು ಕಡೆ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಇಲ್ಲದಿದ್ರೆ ಅದು ಸುಮ್ಮನೆ ಅಂತೇಳಿ ಅನಿಸ್ತದೆ. ಎಷ್ಟೋ ಶಾಲೆಗಳ ಅಂತದ್ದಿರ್ಬೋದು, ಒಳ್ಳೆ ಅಧ್ಯಾಪಕರು ಇರ್ಬೋದು, ಆದ್ರೆ ವಿದ್ಯಾರ್ಥಿಗಳು ಚೆನ್ನಾಗಿಲ್ಲ, ಆ ರೀತಿ ಪ್ರತಿಕ್ರಿಯಿಸ್ತಾ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ. ಅದು ಉಲ್ಟಾ ಕೂಡ ಆಗ್ಬೋದು. ಒಳ್ಳೆ ವಿದ್ಯಾರ್ಥಿಗಳಿದ್ದು ಅಧ್ಯಾಪಕರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾವು ಸಹಜವಾಗಿ ಅದನ್ನು ತೆಗೆದುಕೊಳ್ಬಹುದು. ಹಾಗೆ ಇಂತಹ ಘಟನೆಗಳು ಸಾಕಷ್ಟು ನನಗೆ ಪ್ರೇರಣೆಯನ್ನು ಕೊಟ್ಟಂತಹ ಘಟನೆಗಳು. ವಿದ್ಯಾರ್ಥಿಗಳ ಮುಖಾಂತರವಾಗಿ ಇವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನೋಡ್ಕೊಂಡು ನಾವು ಇನ್ನಷ್ಟು ಪ್ರೋತ್ಸಾಹವನ್ನು ಪಡೆದುವಂಥದ್ದು, ಉತ್ಸಾಹವನ್ನು ಪಡೆದದ್ದು ಇದೆ. ನಮ್ಮ ಕೆಲವು ವಿದ್ಯಾರ್ಥಿಗಳು ಏಕವ್ಯಕ್ತಿ ಪ್ರದರ್ಶನಗಳನ್ನು ಮಾಡಿದ್ದಾರೆ. ಉದಾಹರಣೆಗೆ ಶುಭಂ ವರ್ಣೇಕರ್ ಶಾಲೆಯ ಪ್ರದರ್ಶನಗಳು ಅಲ್ಲದೆ ವಿಶೇಷವಾಗಿ ಹೆತ್ತವರ ಒಂದು ಪ್ರೋತ್ಸಾಹದಿಂದ ಅವನೇ ಸ್ವತಃ ಒಂದು ಏಕವ್ಯಕ್ತಿ ಚಿತ್ರ ಪ್ರದರ್ಶನವನ್ನ ಪ್ರಸಾದ್ ಆರ್ಟ್ ಗ್ಯಾಲರಿಯಲ್ಲಿ ಮಾಡಿದ್ದಾನೆ, ಸ್ಪೆಕ್ಟ್ರಾ ಅಂತೇಳಿ. ಅದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟದಿದೆ. ಅಷ್ಟು ಮಾತ್ರ ಅಲ್ಲ, ಅವನೊಂದು ಬೃಹತ್ ಗಾತ್ರದ ಒಂದು ಪೇಂಟಿಂಗ್ ಅನ್ನು ಮಾಡಿದ್ದಾನೆ ಅವನ ಮನೆಯಲ್ಲಿ. ಅದಕ್ಕೆ ಅವನು ಹೇಳಿದ ನನಗೆ ಸ್ವಲ್ಪ ನೀವು ಗೈಡ್ ಮಾಡ್ಬೇಕು ಅಂತ ಹೇಳಿ. ರಜೆ ಅವಧಿಯಲ್ಲಿ ನಾನು ಅವನ ಜೊತೆಗೆ ಸೇರ್ಕೊಂಡ ಒಂದು ಪೇಂಟಿಂಗ್ ಅನ್ನು, ಹೀಗೆ ವಿದ್ಯಾರ್ಥಿಗಳ ಜೊತೆಗೆ ಸಾಕಷ್ಟು ಘಟನೆಗಳು, ರೋಚಕವಾದಂತಹ ಘಟನೆಗಳು. ಹಾಗೆ ಮಂಗಳೂರಿನ ಒಂದು ಪ್ರದರ್ಶನ ಪ್ರತಿ ವರ್ಷ ಮಂಗಳೂರಿನಲ್ಲಿ ನಡೆಯುತ್ತಾ ಇತ್ತು, ಕುಟ್ಲ ಕಲಾಮೇಳ. ಈ ಕಲಾಮೇಳದಲ್ಲಿ ಸಾಮಾನ್ಯವಾಗಿ ಪ್ರೊಫೆಷನಲ್ ಆರ್ಟಿಸ್ಟ್ ಗಳಿಗಾಗಿರ್ತಕ್ಕಂಥ ಒಂದು ಮೇಳ ಇತ್ತು. ಮಂಗಳೂರು ಅಲ್ಲದೆ ರಾಜ್ಯದಾದ್ಯಂತ ಕಲಾವಿದರುಗಳು ಇಲ್ಲಿ ಬರ್ತಾರೆ. ಇದರಲ್ಲಿ ಹೈಸ್ಕೂಲ್ನ ವಿದ್ಯಾರ್ಥಿಗಳು ಪ್ರದರ್ಶನಕ್ಕೆ ಇಡುವಂಥದ್ದು, ಅದಕ್ಕೆ ನಾವು ಸಿದ್ಧತೆಯನ್ನ ಮಾಡ್ತಿದ್ವಿ. ಕಲಾಮೇಳ ಉಂಟು, ನಾವು ರೆಡಿ ಆಗ್ಬೇಕು, ಒಂದ್ 2-3 ತಿಂಗಳು ಅದಕ್ಕೆ ನಾವು ರೆಡಿ ಮಾಡ್ತಾ ಇದ್ವಿ. ಈ ಹಂತದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ಸಮಯವನ್ನ ನೋಡಿ, ಕಲಿಕೆಯ ಜೊತೆಗೆ ಒಂದು ಸಮಯವನ್ನ ಕೊಟ್ಟು ಮೀಸಲಿಟ್ಟು ಕಲಿಕೆಯ ಜೊತೆಗೆ ಮನೆಯಲ್ಲಿ ಹೇಳ್ತಾರೆ ಎಂತದ ಡ್ರಾಯಿಂಗ್ ಮಾಡಿ ಕೂತ್ಕೊಳ್ಳೋದು ಅಂತ ಹೇಳಿ, ಆದ್ರೆ ಅದನ್ನೆಲ್ಲ ಮೀರಿ ಈ ವಿದ್ಯಾರ್ಥಿಗಳು ನಿಂತಿದ್ದಾರೆ ಅಂತ ಹೇಳಿದ್ರೆ ಕಲೆಯ ಬಗೆಗೆ ಇವರಿಗಿರುವಂತಹ ಒಂದು ನಿಷ್ಠೆ, ಅದನ್ನ ನಾವು ಮೆಚ್ಚಬೇಕಾಗ್ತದೆ. ಸರಿ, ಧನ್ಯವಾದಗಳು ಚಂದ್ರನ್ ಸರ್ ಅವರೇ. ಈಗ ವಿದ್ಯಾರ್ಥಿಗಳ ಜೊತೆಗೆ ಬರೋಣ. ವಿದ್ಯಾರ್ಥಿಗಳೇ, ನೀವು ವಿದ್ಯಾರ್ಥಿ ಆಗಿದಾಗ, ನಮ್ಮ ಚಂದ್ರನ್ ಸರ್ ಅವರ ವಿದ್ಯಾರ್ಥಿ ಆಗಿದಾಗ ಏನೆಲ್ಲ ನೆನಪುಗಳು ಇವೆ? ಚಂದ್ರನ್ ಸರ್ ಅವರು ಪಾಠ ಮಾಡಿದ ಅಥವಾ ಈ ಚಿತ್ರಕಲಾ ಕಲೆಯನ್ನು ನಿಮಗೆ ಹಂಚಿಕೊಂಡಾಗ, ಕಲಿಸಿದಾಗ ಏನೆಲ್ಲ ನೆನಪುಗಳು ಇವೆ? To ask you in English, share your memories of your teacher when you were his student. So I'll come to the first girl student because it is women first. Jonita. Thank you, Mr. Valerian. Good evening, everybody. Thank you, Mr. Kiran, for introducing me, and also thank Mr. Chandran sir for giving this opportunity. Looking back to my school days, it was wonderful time, being in Aloysius High School, and I really cherish those moments in the school. My high school was mostly associated with the art club because I was a very active member of art club, and that's why most of the time I have spent my time in being drawing in art room, bunking my classes in a good way. So
I have very fond memories of John Chandran sir. If you see for say that Anil Kumar, he is very young even now. He's just younger and younger. So John Chandran sir is also just like that. Like when I joined high school, he was the same, and when I left high school, he was the same. After 10 years, he's just the same now, and he always has that smile on his face, and all the time. And he has always encouraged me in participating in various competitions, maybe school or inter school. And among all the boys, I was the only one who used to go for the various competitions. So he made sure that I was not left out, and I was there. He was there for me always, even though it was boys and me. And along with the six boys and me, seven total seven, we had executed an exhibition. It was sir had named it called Saptavarna back then at Prasad Art Gallery. So it was we had spent a lot of time sitting in the art room, spending picturing, drawing, painting, and sir used to really give a lot of time to us after the classes, during the classes, after the class. And so that bond which we had then was very nice. And especially sir always encouraged us, and that was a successful exhibition. And a lot of people had spoke about it, and it was also published, it was also had come in Namakudla, and it was very successful only because of the sir's encouragement and his uh, support that we could do that, and it had come out very perfectly. And lastly, I would say that even today, after living 10 years of my school, that today also I meet sir, and he's a go-to person to me. He's a go-to person to me for any guidance that I need. And I'm very happy and very proud to be of his student. Thank Wonderful. you. Wonderful, Jonita. It's good to hear from you about John Chandran sir, and I think that's the very reason that among all the three of his students, you are the girl student who he has picked you, and because of your abilities and in the drawing and art. Let me go to Shubham now. Shubham, Hello, what sir. are your memories? Yes. Yeah, good evening, everybody. And it's first of all, thank you, Valerian sir and Kiran sir, and really honored to be here. So it's very nostalgic to see Jeevan, Harsha, and Jonita after so many years. So my first memory of John sir is a very long back, before I even joined high school. Actually, it was in the sixth standard, and I was in primary. And I had a state level competition in Bangalore, and my primary school teacher, Mr. Devi Prasad, he said, there's one sir in high school. His name is John Chandran. I've spoken to him. You go and meet him. He'll help you out. And that was the last period of school. And he didn't take, and there's a back way to go to Aloysius High School from primary. So he said, just go on this path. As you go up the staircase, right side, you'll see the art room. And I went, I thought, sir is going to be there in the art room. I went and I saw the art room. Unfortunately, it was locked. So then I was just in sixth standard. I'm wearing shorts and I see all these high school students, 6 foot tall. And then I was actually scared. I thought I'll go back. But then I was like, okay, ಇಷ್ಟು ಬಂದಿದ್ದೇನೆ ಸ್ವಲ್ಪ ಮುಂದೆ ಹೋದ್ರೆ ಸರ್ ಎಲ್ಲಾದ್ರೂ ಸಿಗ್ಬೋದು ಅಂತ. Then I went to Bona uncle ಅಂತ ಒಂದು ಸಪೋರ್ಟ್ ಸ್ಟಾಫ್ ಇದ್ರು, ಅವ್ರ ಹತ್ರ I met him. He asked John Chandran sir ಎಲ್ಲಿದ್ದಾರೆ, ಸ್ಟಾಫ್ ರೂಮ್ ಅಲ್ಲಿ ಇರ್ಬೋದು. I went to the staff room and then he was not there. And then I think one of the PT sirs told me that he is in class. So I went to class. ಆಗ ಆಲ್ರೆಡಿ 3 o'clock ಆಗಿತ್ತು. ಅಂಡ್ ನನ್ನ ಪ್ರೈಮರಿ ಟೀಚರ್ ಹೇಳಿದ್ರು 3 o'clock ಒಳಗ್ ಬರ್ಬೇಕು ನೀನು, ಯಾಕಂದ್ರೆ 3:10 the school leaves. And that was the days we used to take auto and all and go home. So if I come late, I miss my auto. I don't have anything to go home. But sir was teaching in the class. So I saw sir. This is the first time I saw John Chandran sir. And I went in. I don't know whether I should go and interrupt him or disturb him. Because he was in the middle of his class. But still, I was like, let's see, because I have to go home. And I went and said, excuse me, sir. And sir looked at me and
He was so welcoming. He was so calm that he didn't feel offended that I disturbed him in the middle of the class. He came out and he's like, "Oh, Nina Shubham, how's and then he just came with me to the art room and he helped me out, finished my work in 5-10 minutes, and then he got back to class. And that was the time I realized how wonderfully he made me feel comfortable for the first time that I ever met him. And after that, I think once I came to high school, we've got loads of memories. I've got loads of memories. And as Sir mentioned, the exhibit, there was the individual exhibition which I had called Spectra, and it was during 10th standard. So there was a lot of, pressure, as you say, board exams, you have to study well and all these things. But Sir was like, no, we will do your individual exam. He took up the initiative from designing the posters, invitations, inviting people, even the art, because we didn't know, because we didn't know how you actually conduct an exhibition. So he took the lead. He called the big artists. He came, and I have one really very interesting story here. I used to do paintings, but I never thought I would go and present it in an exhibition. So I should not write names at the end of my paintings. So Sir selected like 25-30 paintings, and then there were no names. My name was not written at the bottom. So he asked me to write the names, and then they will give it for framing. I wrote one of the names, and my handwriting was pretty bad, so it was not coming good. And then Sir wrote the names for my name for rest of the paintings. And in the art room, as they said, he used to keep few brushes for students to use and all that. So he used one of his brushes to write that, and I still have that brush here with me with Sir. He was supposed to keep it back, but I kept it with me as a souvenir so that I remember him. Whatever little that I know about art, I think he's played a major role in that, and his guidance is always been there with us, with me especially. And during high school 3 years, I think I've attended 200 to 300 competitions. Any competition, any time I have asked him for help without hesitation. He has always been there, be it from Delhi, be it from Bangalore, state level, national level competitions, whatever it is. He's never hesitated to help. He's always been there. Even though he had classes, he has been like, it's okay, you call me. I'll help you out. Because, there was on the spot topics. So we were not that aware what we're supposed to do. Sir he used to just give a small brief idea what you can do, and then we would execute it. And that was the reason I think I'm very proud to say I've lost very few competitions after I came under John Chandran sir. So it's been my privilege that I had a teacher like John Chandran sir, who has been so great, and one of the greatest impacts he has had on my life, especially. And I would like to thank him from the bottom of my heart. Thank you, Shubham. That was wonderful that you have explained to us your interaction during your school days with John Chandran sir. If you see, there are wonderful pictures being displayed, and I'm really so nice to see them when they pass the screen. So nice, very nice pictures, and so many celebrities are there with John Chandran, experiencing his work. Let me go to Harsh now. Hi, Harsh. What are your memories with John Chandran sir? Hello, everyone. Good evening. Namaste, sir. Namaste, Valerian sir, and Namaste, Kiran sir. Namaste, all my friends. ಮುಂಚೆಯಿಂದ ಅಂದ್ರೆ ಪ್ರೈಮರಿಯಿಂದ ಇರುವಾಗವೇ ಪೇಂಟಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಆಗ ಒಂದು ಸಣ್ಣ ಇರುವಾಗ ಒಂದು ಆದ ಘಟನೆ ಎಷ್ಟು ಅಂತ ಹೇಳಿದ್ರೆ, ಒಂದು ಪೇಂಟಿಂಗ್ ಅಂದ್ರೆ ಎಂತ ಅಂತ ಗೊತ್ತಿರಲಿಲ್ಲ ಕರೆಕ್ಟ್. ಒಂದು ಮುಂಚೆ ಹೇಗೆ ಬರ್ತಿತ್ತು, ಒಂದು ನಮ್ಮ ವೈಟ್ನರ್ ಇದೆಲ್ಲ ಒಂದು ಸಣ್ಣ ಕ್ಯಾಪ್ ಅಲ್ಲಿ ಬರ್ತಾ ಇತ್ತು, ಅದ್ರೊಳಗೆ ನಾವು ಬ್ರಷ್ ಟೈಪ್ ಇತ್ತು, ಅದನ್ನು ಹಿಡ್ಕೊಂಡು ನಾವು ಯಾವ್ದಾದ್ರು ಪೆನ್ನಲ್ಲಿ ಅಂತ ಮಿಸ್ಟೇಕ್ ಆದ್ರೆ ನಾವು ಅದನ್ನು ಸ್ಟ್ರೈಕ್ ಆಫ್ ಮಾಡ್ಲಿಕ್ಕೆ ವೈಟ್ನರ್ ಯೂಸ್ ಮಾಡ್ತಿದ್ವಿ. ಅದು ಒಂದು ವೈಟ್ ಪೇಂಟ್ ತರ ಕಾಣಿ ನಾನು ಒಂದು ಅದ್ರಲ್ಲಿ ಒಂದು ಮನೆಯ ಒಂದು ಚಿತ್ರ ಬಿಡಿಸಿದ್ದೆ. ಅದೀಗ ಸಹ ನೆನಪುಂಟು. ಅದು ಮತ್ತೆ ಅಮ್ಮ ನೋಡಿ, ಇದು ವೈಟ್ನರ್ ಪೇಂಟ್ ಅಲ್ಲ, ಇದನ್ನು ಹೋಗಿ ವೇಸ್ಟ್ ಮಾಡಿದೆ ಅಂತ ಹೇಳಿದ್ರು. ಇದು ಈಗ ಸಹ ಒಂದು ನೆನಪಿರುವಂತಹ ಘಟನೆ.
ಒಂದು ಪೇಂಟ್ ಆಗ್ಲಿ ಅಷ್ಟರ ತನಕ ಒಂದು ಡ್ರಾಯಿಂಗ್ಸ್ ಆಗಿ ಅಥವಾ ಕಲರ್ ಪೆನ್ಸಿಲ್ ಅಲ್ಲಿ ಮಾಡ್ತಾ ಇದ್ದದ್ದು. ಅದೇ ನಾನು ಪ್ರೈಮರಿಯಿಂದ ಹೈಸ್ಕೂಲಿಗೆ ಬರುವಾಗ ಆಟೋಮೆಟಿಕ್ ಆಗಿ ಬೇರೆ ಲೆವೆಲ್ ವಾಟರ್ ಕಲರ್ ಯೂಸ್ ಮಾಡಿ ಮಾಡುವುದಾಗಿರ್ಬೋದು, ಅಥವಾ ಬೇರೆ ಫೇಸ್ ಪೇಂಟಿಂಗ್ ಇರ್ಬೋದು, ಆಯಿಲ್ ಪೇಂಟಿಂಗ್ ಇರ್ಬೋದು, ಕ್ಲೇ ಮಾಡಲಿಂಗ್ ಇರ್ಬೋದು, ರಂಗೋಲಿ ಇರ್ಬೋದು, ಇದೆಲ್ಲದರಲ್ಲಿ ಇಂಟ್ರೆಸ್ಟ್ ತರುವ ಹಾಗೆ ಮಾಡಿದ್ದು ಜಾನ್ ಚಂದ್ರನ್ ಸರ್. ಮುಂಚೆ ಇದ್ದಂತ ಇಂಟ್ರೆಸ್ಟ್ ಅನ್ನು ಪೇಂಟಿಂಗ್ ಅಲ್ಲಿ ಪ್ಯಾಷನೇಟ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದವರು ಜಾನ್ ಚಂದ್ರನ್ ಸರ್. ಇದು ಯಾವ ರೀತಿ ಹೇಳಿದ್ರೆ, ನಾವು ಫ್ರೀ ಕ್ಲಾಸಸ್ ಇರುವಾಗ, ಯಾವುದೇ ಲೆಕ್ಚರ್ ಆಬ್ಸೆಂಟ್ ಇರುವಾಗ ನಮ್ಮನ್ನು ಆರ್ಟ್ ರೂಮಿಗೆ ಕರೆದು ಕ್ಲೇ ಮಾಡಲಿಂಗ್ ಎಲ್ಲ ಮಾಡ್ಲಿಕ್ಕೆ ಗೈಡ್ ಮಾಡಿದವರು, ಅದರದ್ದು ಪ್ರದರ್ಶನ ಮಾಡ್ಲಿಕ್ಕೆ ಸಹ ಹೆಲ್ಪ್ ಮಾಡಿದವರು ಜಾನ್ ಚಂದ್ರನ್ ಸರ್. ಹಾಗೆ ಒಂದು ಗ್ರೇಡ್ ಎಕ್ಸಾಮ್ ಅಂತ ಕರ್ನಾಟಕ ಶಿಕ್ಷಣ ಮಂಡಳಿ ನಡೆಸುವಂತದ್ದು, ಅದಕ್ಕೆ ಸಪರೇಟ್ ಆಗಿ ಒಂದು ಗೈಡೆನ್ಸ್, ನಮ್ಮ ಭೂಮಿತಿ ಕಲಾ ಚಿತ್ರ ಅಂತ ನಮ್ಮ ಕಂಪಾಕ್ಸ್ ಎಲ್ಲ ಯೂಸ್ ಮಾಡಿ ಮಾಡುವಂತಹ ಒಂದು ಚಿತ್ರ. ಇದು ಹೇಗೆ ಅಂತ ಗೊತ್ತಿರ್ಲಿಲ್ಲ, ಮುಂಚೆ ಹೇಗೆ ಕ್ವಶನ್ ಪೇಪರ್ ಅಲ್ಲಿ ಬಂದಿದೆ ಅದೇ ರೀತಿ ಒಂದು ಮಾಡ್ಲಿಕ್ಕೋಸ್ಕರ ಮ್ಯಾಥ್ಸ್ ಸರ್ನ ಹತ್ರ ಒಂದು ಗೈಡೆನ್ಸ್ ಎಲ್ಲ ತಗೊಂಡು ಆ ಚಿತ್ರಕಲೆ ಗ್ರೇಡ್ ಎಕ್ಸಾಮ್ ಅನ್ನು ಡಿಸ್ಟಿಂಕ್ಷನ್ ಅಲ್ಲಿ ಕ್ಲಿಯರ್ ಆಗುವ ಹಾಗೆ, ತೇರ್ಗಡೆ ಆಗುವ ಹಾಗೆ ಮಾಡಿದವರು ಜಾನ್ ಚಂದ್ರನ್ ಸರ್. ಹಾಗೆ ಈಗ ಸಹ ಒಂದು ಅಷ್ಟೇ ಅಲ್ಲ, ಅವತ್ತು ನಡೆದಂತಹ ಕುಡ್ಲಕಲಾ ಮೇಳದಲ್ಲಿ ನಾನಾಗ ಹೈಸ್ಕೂಲ್ ಮುಗ್ದಿತ್ತು, ನಾನು PU-ಗೆ ಆಗುವಾಗ ಬೇರೆ ಕಾಲೇಜ್ ಸೇರಿದ್ದೆ ಸರ್. ಆಗ ಸಹ ಕರೆದು ಅವ್ರದ್ದು ಸ್ಟೂಡೆಂಟ್ ಆಗಿ ಕನ್ಸಿಡರ್ ಮಾಡಿ ಆವತ್ತೊಂದು ನನ್ನ ಕಲಾಚಿತ್ರವನ್ನು ಸಹ ಪ್ರದರ್ಶಿಸ್ಲಿಕ್ಕೆ ಅಲ್ಲಿ ಸಹಾಯ ಮಾಡಿದವರು ಜಾನ್ ಚಂದ್ರನ್ ಸರ್. ಹಾಗೆ ಈಗ ಸಹ ಡಿಗ್ರಿಯಲ್ಲಿ ಮುಂದೆ ಬರುವಾಗ ನಾವೊಂದು ಫೆಸ್ಟ್ ಎಲ್ಲ ಆರ್ಗನೈಸ್ ಮಾಡಿದ್ವಿ. ಅಲ್ಲಿ ಯೂಶುವಲ್ ಆಗಿ ಎಂತ ಆಗ್ತದೆ ಅಂತ ಹೇಳಿದ್ರೆ, ಪೇಂಟಿಂಗ್ ಅಂತ ಹೇಳುವಾಗ ಒಂದೇ ಯಾವ್ದಾದ್ರು ಒಂದು ಚಿತ್ರಕಲೆ ಬಿಡಿಸುದು, ಅದ್ರಲ್ಲಿ ಯಾರಿಗೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಬರ್ತದೆ ಅವರಿಗೆ ಬಹುಮಾನ ಕೊಡುದು. ಆದ್ರೆ ಈಗ ಡಿಗ್ರಿ ಲೆವೆಲ್ ಅಲ್ಲಿ ಬೇರೆ ಬೇರೆ ತುಂಬಾ ಕಾಂಪಿಟೇಷನ್ಸ್ ಇತ್ತು, ಅವರು ಬೇರೆ ಬೇರೆ ರೌಂಡ್ಸ್ ಎಲ್ಲ ಅರೇಂಜ್ ಮಾಡ್ತಾ ಇದ್ರು. ಆಗ ಒಂದು ಯೋಚನೆ ಬಂತು, ನಾವೆಂತಕ್ಕೆ ಈಗ ಒಂದು ಚಿತ್ರಕಲೆಯಲ್ಲಿ ಸಹ ಒಂದು ರೌಂಡ್ಸ್ ಮಾಡಿ, ಮತ್ತೆ ಆ ಎಲ್ಲ ರೌಂಡ್ಸ್ ಅಲ್ಲಿ ಬಂದಂತ ಮಾರ್ಕ್ ಅನ್ನು ಟೋಟಲ್ ಮಾಡಿ ಅವರನ್ನು ಫಸ್ಟ್ ಪ್ರೈಸ್ ಅಂತ ಕನ್ಸಿಡರ್ ಮಾಡುವ ಅಂತ. ಯಾಕೆಂತ ಹೇಳಿದ್ರೆ ಇದ್ದದ್ದು 2 ದಿನದ್ದು ಫೆಸ್ಟ್. 2 ದಿನದ್ದು ಫೆಸ್ಟ್ ಅಲ್ಲಿ ನಾವು ಡ್ರಾಯಿಂಗ್ ಅನ್ನು 1 ದಿನದಲ್ಲಿ 1 ಗಂಟೆಯಲ್ಲಿ ಮುಗಿಸಿದ್ರೆ ಚಂದ ಕಾಣ್ತದ? ಇಲ್ಲ. ಅದಕ್ಕೋಸ್ಕರ ನಾವು ಸಹ ಒಂದು ರೌಂಡ್ಸ್ ಮಾಡುವ ಅಂತ. ಇದು ಫಸ್ಟ್ ಟೈಮ್ ಆದದ್ದು, ಮುಂಚೆ ಎಲ್ಲಿ ಸಾಕ್ತಾ ಇರ್ಲಿಲ್ಲ. ನಾವು ಒಂದು ಕಾಲೇಜಲ್ಲಿ ಬೆಸೆಂಟ್ ಅಲ್ಲಿ ಇರುವಾಗ ಒಂದು ಎಲ್ಲ ಮೀಟಿಂಗ್ ಎಲ್ಲ ಮಾಡಿ ನಾವು ಹೀಗೆ ಒಂದು ರೌಂಡ್ಸ್ ಇಡುವ ಪೇಂಟಿಂಗ್ ಅಲ್ಲಿ ಸಹ ಅಂತ ಒಂದು ಆರ್ಟ್ ಕಾಂಪಿಟೇಷನ್ ಅಂತ ಮಾಡಿ, ಪೇಂಟಿಂಗ್ ಮತ್ತೆ ಕೊಲಾಜ್ ಇರ್ಬೋದು, ಕ್ಲೇ ಮಾಡಲಿಂಗ್ ಇರ್ಬೋದು, ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದು 3-4 ರೌಂಡ್ ಮಾಡಿ, ಹಾಗೆ ಒಂದು ಕಾಂಪಿಟೇಷನ್ ಸ್ಟೇಟ್ ಲೆವೆಲ್ ಅಲ್ಲಿ ಕಾಂಪಿಟೇಷನ್ ಮಾಡಿ, ಇದಕ್ಕೆಲ್ಲ ಗೈಡೆನ್ಸ್ ಜಾನ್ ಚಂದ್ರನ್ ಸರ್ ಹತ್ರ ಪುನಃ ತೆಕ್ಕೊಂಡು ಅವರನ್ನೇ ಜಡ್ಜ್ ಆಗಿ ಕರೆದು ಇದಕ್ಕೆಲ್ಲ ಹೆಲ್ಪ್ ಮಾಡಿದ್ದಾರೆ ಜಾನ್ ಚಂದ್ರನ್ ಸರ್. ಹಾಗೆ ಅಷ್ಟೇ ಅಲ್ಲ, ಅವರು ಫ್ರೀ ಇರುವಾಗ ಮೈನ್ ಆಗಿ ವ್ಯಾಲ್ಯೂ ಎಜುಕೇಶನ್ ಕ್ಲಾಸಸ್ ತಗೊಳ್ತಾ ಇದ್ರು. ಇದೇ ಹಲವು ಜೀವನದಲ್ಲಿ ಯಾವ ರೀತಿ ಮುನ್ನಡೆಬೇಕು ಅಂತ ಸಹ ಹೆಲ್ಪ್ ಮಾಡಿದ್ದಾರೆ. ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಹರ್ಷ್. ನೀವು ಜಾನ್ ಚಂದ್ರನ್ ಬಗ್ಗೆ ಹೇಳಿದ ಎಲ್ಲಾ ಮಾತುಗಳು, ಅವರ ಪ್ರತಿಕ್ರಿಯೆಯನ್ನು ಮತ್ತೆ ಕೇಳೋಣ ಅವರ ಜೊತೆ. ಈಗ ನಾನು ಜೀವನ್ ಆಚಾರ್ಯ ಇವ್ರ ಹತ್ರ ಹೋಗ್ತಾ ಇದ್ದೇನೆ. ಜೀವನ್, ವಾಟ್ ಆರ್ ಯುವರ್ ಮೆಮರೀಸ್ ವಿತ್ ಜಾನ್ ಚಂದ್ರನ್ ಸರ್? ಗುಡ್ ಈವ್ನಿಂಗ್ ಎವ್ರಿವನ್. ಎಲ್ಲರಿಗೂ ವಂದನೆಗಳು. ಅಂಡ್ ಜಾನ್ ಚಂದ್ರನ್ ಸರ್ ಶಿಷ್ಯ ಆಗಿ ಇರುವುದಕ್ಕೆ ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಗುರು ಯಾವತ್ತಿದ್ರು is not to teach only the syllabus. Those who teach beyond the syllabus, that is a great teacher. So that's what he taught us. Even though we had him as a drawing teacher, he is not just teaching whatever the syllabus there for the whole year. He was teaching beyond that. ಅದಲ್ಲದೆ ನಾವು ಆರ್ಟ್ ರೂಮ್ ನ ಬಗ್ಗೆ ಎಲ್ಲರೂ ಹೇಳಿದ್ರು. ಇವನ್ ಆರ್ಟ್ ರೂಮ್ ಅಲ್ಲಿ ನಾವು ಕಾಲೇಜ್ ಸ್ಕೂಲರಿಗೆ ಇರುವ ಮೆಮೊರೀಸ್ ಗಿಂತ ಜಾಸ್ತಿ ಆರ್ಟ್ ರೂಮ್ ನ ಮೆಮೊರೀಸ್ ತುಂಬಾ ಇದೆ. ಲೇಟ್ ನೈಟ್ ಇರ್ಬೋದು, ಸ್ಕೂಲಲ್ಲಿ ನಡೆಯುವಂತ ಪ್ರತಿಯೊಂದು ಫೆಸ್ಟ್ ಇರ್ಬೋದು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಪ್ರಿಪ್ರೇಷನ್ ಮಾಡೋದು, ಸ್ಟೇಜ್ ಡೆಕೋರೇಷನ್. ಸೊ ಎಸ್ಪೆಷಲಿ ಎಂತ ಅಂದ್ರೆ ನಾವು ಪಾರ್ಟಿಸಿಪೇಟ್ ಮಾಡ್ಬೇಕು. ಪಾರ್ಟಿಸಿಪೇಟ್ ಮಾಡಿದ್ರೆ ಮಾತ್ರ ನಾವು ಬೆಳೀತೀವಿ. ಸೊ ಈಗ ದ ಗವರ್ಮೆಂಟ್ ಈಸ್ ಚೇಂಜಿಂಗ್ ದಿ ರೂಲ್, ಲೈಕ್ ಶಿಕ್ಷಣ ನೀತಿಯನ್ನ ಚೇಂಜ್ ಮಾಡ್ತಿದೆ. ಬಟ್ ನಮ್ಗೆ ಅದು ಮುಂಚೆ ಚೇಂಜ್ ಆಗಿದೆ. ನಾವು LHS ಅಲ್ಲಿ ಕಲಿತಿರೋ ನಾಟ್ ಜಸ್ಟ್ ಎಜುಕೇಶನ್
books. It's beyond that. We had sports, dance, music, drawing. So we were so advanced back in 13 years before only. ಸೊ ಅದಕ್ಕೆ ಪ್ರಮುಖ ಕಾರಣ ಜಾನ್ ಚಂದ್ರನ್ ಸರ್. ನಮ್ಮ ಸ್ಕೂಲಿಗೆ ಅವ್ರ ದೊಡ್ಡ ಒಂದು ಅಸೆಟ್ ಅಂತ ಹೇಳ್ಬೋದು. ಅವರ ಮೆಮೊರೀಸ್ ಅಂದ್ರೆ ತುಂಬಾ ಇದೆ. ನಾನೊಂದು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ದೆ. ದಟ್ ಈಸ್ ಅದು ರಂಗೋಲಿ ಕಾಂಪಿಟೇಷನ್ ಅಂದ್ರೆ ಹುಡುಗಿಯರು ಮಾಡುದು ಎಲ್ಲ ಯಾವಾಗ್ಲೂ. ಬಟ್ ಆ ಟೈಮಲ್ಲಿ ಕೋ ಎಜುಕೇಶನ್ ಇರ್ಲಿಲ್ಲ ಸೇಂಟ್ ಅಲೋಷಿಯಸ್ ಕಾಲೇಜಲ್ಲಿ. So we are the last batch who didn't have co-education. So I knew Rangoli because of my culture and all. And sir ಹೇಳಿದ್ರು ನೀನ್ ರಂಗೋಲಿ ಮಾಡು. ಸರ್ಗೆ ಗೊತ್ತಿಲ್ಲದೆ ಸರ್ ರಂಗೋಲಿ ಅವ್ರು ಗೈಡ್ ಮಾಡ್ತಿದ್ರು. So he was he had so vast knowledge. He can guide any other field. So ಆ ಕ್ಲಸ್ಟರ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಅದರಲ್ಲಿ ಬಹುಮಾನ ಬಂತು. ಕ್ಲಸ್ಟರ್ ಇಂದ ನೆಕ್ಸ್ಟ್ ಲೆವೆಲ್ ಹೋಗ್ಲಿಕ್ಕೆ ಇರ್ತದೆ. ದಟ್ ಈಸ್ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕ್ ಲೆವೆಲ್. ಪುನಃ ಅದರಲ್ಲಿ ವಿನ್ ಆದೆ. ನಾನು ಇನ್ನಿಸ್ಟಿಲ್ಲ ವಿನ್ ಆಗ್ತೇನೆ ಅಂತ. ಸೊ ತಾಲೂಕಿಂದ ಡಿಸ್ಟ್ರಿಕ್ಟ್ ಹೋಗುವಾಗ ಸೊ ಕರ್ಕೊಂಡು ಹೋಗುದು ಯಾರು, ನನ್ನ ಪೇರೆಂಟ್ಸ್ ಕೂಡ ಬ್ಯುಸಿ ಇದ್ರು. ಸೊ ಜಾನ್ ಚಂದ್ರನ್ ಸ್ವತಃ ಖುದ್ದಾಗಿ ನನ್ನ ಒಬ್ಬನಿಗೋಸ್ಕರ ಅವರು ನನ್ನ ಕರ್ಕೊಂಡು ಹೋದ್ರು ತುಂಬಾ ಕಿಲೋಮೀಟರ್ ದೂರ ಹೋಗಿ ಬಸ್ಸಲ್ಲಿ. ಸೊ ಉತ್ತಮ ಮೆಮೊರೀಸ್ ಇದೆ. ಆ ಜಿಲ್ಲಾ ಮಟ್ಟದಲ್ಲೂ ಕೂಡ ನಂಗೆ ಫಸ್ಟ್ ಬಹುಮಾನ ಬಂದು ಸ್ಟೇಟಿಗೆ ಕ್ವಾಲಿಫೈ ಆದೆ. ಸೊ ದಟ್ ವಾಸ್ ದ ಸ್ವೀಟೆಸ್ಟ್ ಮೆಮೊರೀಸ್. ಸೊ ಇಂಥ ಸಾಕಷ್ಟು ಮೆಮೊರೀಸ್ ಅವರ ಬಳಿ ಇದೆ, ಒಟ್ಟಿಗೆ ಇರುವಾಗ ಇದೆ. ಅಂಡ್ ಈವನ್ ಆಫ್ಟರ್ ಲೀವಿಂಗ್ ದ ಸ್ಕೂಲ್, ಸೊ ನಾನು ಯಾರನ್ನು ಮೀಟ್ ಮಾಡಿದ್ರು ಕೂಡ ಜಾನ್ ಚಂದ್ರನ್ ಸರ್ ಅನ್ನು ಮೀಟ್ ಮಾಡ್ಲಿಕ್ಕೆ ಹೋಗ್ತೇನೆ. ಸೊ ಅಂತ ಬಾಂಧವ್ಯ ಇದೆ. ಸೊ ಅವರ ಥ್ರೂ ಸ್ಕೂಲ್ ನಂತರ ಕೂಡ ತುಂಬಾ ಆಪರ್ಚುನಿಟಿ ಸಿಕ್ಕಿದೆ. ನ್ಯಾಷನಲ್ ಮ್ಯೂಸಿಯಂ ಅಲ್ಲಿ ಸೇಂಟ್ ಅಲೋಷಿಯಸ್ ಕಾಲೇಜ್ ಅಲ್ಲಿ ಓಲ್ಡ್ ಮ್ಯೂಸಿಯಂ ಇದೆ, ಅದು ರಿನ್ಯೂವೇಟ್ ಆಯ್ತು. ರಿನ್ಯೂವೇಟ್ ಗೋಸ್ಕರ ಅವ್ರಿಗೆ ಪೇಂಟಿಂಗ್ಸ್ ಬೇಕಿತ್ತು. 16 feet ವೈಡ್, 8 feet ಹೈಟ್, 2 ಪೇಂಟಿಂಗ್ಸ್ ಬೇಕಿತ್ತು. ಸೊ ಅದು ಪೇಂಟಿಂಗ್ ಮಾಡುವ ಸೌಭಾಗ್ಯ ಕೂಡ ಜಾನ್ ಚಂದ್ರನ್ ಸರ್ ಮುಖೇನ ನಂಗೆ ಸಿಕ್ಕಿತು, ತುಳುನಾಡು ಕಲ್ಚರ್ ಬಗ್ಗೆ. ಸೊ ನೆಕ್ಸ್ಟ್ ಟೈಮ್ ಅದು ಪೇಂಟಿಂಗ್ ಆದ ನಂತರ ಇನಾಗ್ರೇಷನ್ ಆಯ್ತು. ಸೊ ಅದನ್ನು ನೋಡ್ಲಿಕ್ಕೆ ವಿದೇಶದಿಂದ 25-30 ಬಸ್ ಒಂದ್ ದಿವಸ ನೋಡ್ತಿದ್ದೇನೆ, ಜಸ್ಟ್ ನೋಡ್ಲಿಕ್ಕೆ, ಆ ಮ್ಯೂಸಿಯಂ ನೋಡ್ಲಿಕ್ಕೆ. ಸೊ ಆಲ್ ಓವರ್ ದ ವರ್ಲ್ಡ್ ದೇ ಆರ್ ರೆಕಗ್ನೈಸಿಂಗ್ ಮೈ ಆರ್ಟ್ ವರ್ಕ್ಸ್ ಬಿಕಾಸ್ ಆಫ್ ಜಾನ್ ಚಂದ್ರನ್ ಸರ್. ಸೊ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಅಂಡ್ ತುಂಬಾ ಮೆಮೊರೀಸ್ ಇದೆ. ಇವತ್ತು ಒಂದು ಸೆಷನ್ ಕೂಡ ಸಾಕಾಗೋದಿಲ್ಲ ಹೇಳ್ತಾ ಹೋದ್ರೆ. And thank you sir for everything. ವಂಡರ್ಫುಲ್ ಜೀವನ್, ನೈಸ್. ನೀವು ಬಹಳ ಒಳ್ಳೆದಾಗಿ ಏನೆಲ್ಲ ಜಾನ್ ಚಂದ್ರನ್ ಸರ್ ನಿಮ್ಮ ಯಾಕಂದ್ರೆ ನೀವು ಗೆಸ್ಟ್ ಉಪನ್ಯಾಸಕರಾಗಿ, ಗೆಸ್ಟ್ ಟೀಚರ್ ಆಗಿ ಇವತ್ತು ಸೈಂಟ್ ಲೂಯಿಸ್ ಕಾಲೇಜಿಗೆ ಅದೇ ವೃತ್ತಿಯನ್ನ ನಡೆಸ್ತಾ ಇದ್ದೀರಿ. ಅಂದ್ರೆ ನೀವು ಹೇಗೆ ಅವರು ಮಾರ್ಗದರ್ಶನ ಕೊಟ್ಟಿದ್ದಾರೆ ನಿಮ್ಗೆ, ಹೇಗೆ ನೀವು ಆ ವೃತ್ತಿಯನ್ನ ಚೂಸ್ ಮಾಡಿದಿರಿ. ಮೇ ಬಿ ಇಟ್ ಇಸ್ ಅ ಪಾರ್ಟ್ ಟೈಮ್, ಬಟ್ ಸ್ಟಿಲ್ it is so wonderful how John Chandran sir has put so many things in your career. Kiran? Yes, sir, ನಾವು ಬ್ರೇಕ್ ತಗೊಳ್ಳೋದು. ಜಾನ್ ಸರ್ ಹತ್ರ ಮಾತನಾಡಿ ಆನಂತರ ಬ್ರೇಕ್. ಜಾನ್ ಸರ್ ಹತ್ರ ಮಾತಾಡುವ. ಈ ಮಕ್ಕಳ ಪ್ರತಿಕ್ರಿಯೆ ಅವ್ರು ಏನ್ ಹೇಳಿದ್ದಾರೆ. ಜಾನ್ ಸರ್, ನಿಮ್ಮ ವಿದ್ಯಾರ್ಥಿಗಳು ಮಾತಾಡಿದ್ರು. ಜೀವನ್ ಮುಖದಲ್ಲಿ ಒಂದು ಫ್ರಸ್ಟ್ರೇಷನ್ ಇತ್ತು. ಐ ಆಮ್ ದ ಲಾಸ್ಟ್ ಬ್ಯಾಚ್ ವೇರ್ ದೇರ್ ವಾಸ್ ನೋ ಕೋ ಎಜುಕೇಶನ್. ಜೊನಿಟಾ ತುಂಬಾ ಹ್ಯಾಪಿಯಾಗಿ ಹೇಳಿದ್ರು, ಐ ಆಮ್ ದ ಫಸ್ಟ್ ಬ್ಯಾಚ್ ವಿತ್ ಕೋ ಎಜುಕೇಶನ್ ಅಂತ ಹೇಳಿ. ಜೋಕ್ಸ್ ಅಪಾರ್ಟ್, ಜೀವನ್, ಜೊನಿಟಾ, ಹರ್ಷ್, ಶುಭಮ್ ಇವರು ತಮ್ಮ ಅನುಭವಗಳು ನಿಮ್ ಜೊತೆಗಿನ ಒಡನಾಟವನ್ನು ಹಂಚ್ಕೊಂಡ್ರು. ಈ ಮಕ್ಕಳ ಬಗ್ಗೆ, ಈ ವಿದ್ಯಾರ್ಥಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಎಲ್ಲರದು ಕಲೆಯಲ್ಲಿ ಒಂದು ಅದ್ಭುತವಾದ ಪ್ರತಿಭೆ. ಈಗಾಗಲೇ ಜೀವನ್ ಹೇಳಿದ ಪ್ರತಿಭಾ ಕಾರಂಜಿ ಅನ್ನುವಂತಹ ಸ್ಪರ್ಧೆ ಅದು. ಅದರಲ್ಲಿ ರಂಗೋಲಿ ವಿಭಾಗದಲ್ಲಿ ಹೆಣ್ಮಕ್ಕಳೇ ಮಾಡುವಂತದ್ದು ರಂಗೋಲಿ. ಎಲ್ಲ ಶಾಲೆಗಳಿಂದ ಹೆಣ್ಮಕ್ಳನ್ನು ಕಳಿಸ್ತಾರೆ. ಆದ್ರೆ ನಮ್ಮ ಶಾಲೆಯಿಂದ ಒಬ್ಬ ಗಂಡು ಹುಡುಗ ಹೋಗಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ್ದು ಒಂದು ದಾಖಲೆ ಆಗಿದೆ. ಖಂಡಿತ ತುಂಬಾನೇ ಸಂತೋಷ. ಅದನ್ನ ಅವತ್ತ ನೆನಪು ಮಾಡಿಕೊಂಡಿದ್ದಾನೆ. ಹಾಗೇನೆ ಜೊನಿಟಾ ಹೇಳ್ತಾ ಇದ್ಲು, ಎಲ್ಲ ಗಂಡು ಹುಡುಗರ ಜೊತೆಗೆ ನಾನೊಬ್ಬ ಹೆಣ್ಣು ಹುಡುಗಿ ಬಂದೆ ಅಂತ ಹೇಳಿ. ಏಕೈಕ ವಿದ್ಯಾರ್ಥಿನಿ ಆಗಿದ್ಲು ಆಕೆ. ಆ ಸ್ಪರ್ಧೆ, ಆ ಒಂದು ಪ್ರದರ್ಶನದಲ್ಲಿ ಸಪ್ತವರ್ಣ ಅನ್ನುವಂತಹ ಪ್ರದರ್ಶನ. ಹಾಗೆ 10ನೇ ತರಗತಿಯಲ್ಲಿ ಶುಭಂ ವರ್ಣೇಕರ್, ಅವನ ಸಾಧನೆ ಗೂಗಲ್ ರಾಷ್ಟ್ರ ಮಟ್ಟದ ಒಂದು ಸ್ಪರ್ಧೆಯಲ್ಲಿ
ವಿಜೇತನಾದದ್ದು, ಫೈನಲಿಸ್ಟ್ ಆಗಿರುವಂತದ್ದು ಒಂದು ಸಾಧನೆ. ಹಾಗೆ ಹರ್ಷನದು ಇನ್ನು ಉತ್ತಮವಾದಂತಹ ಕಲಾ ಪ್ರತಿಭೆ, ನಿಷ್ಠೆಯಿಂದ ಆತ ಕಲೆಯಲ್ಲಿ ತೊಡಗಿಸಿಕೊಂಡು ಇನ್ನೂ ಸಾಧನೆ ಮಾಡ್ತಾ ಇದ್ದಾನೆ. ಇನ್ನು ಸಾಕಷ್ಟು ವಿದ್ಯಾರ್ಥಿಗಳು, ಈ ನಾಲ್ವರಲ್ಲದೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದ್ದಾರೆ, ಕಾರ್ಯಕ್ರಮ ನೋಡ್ತಾ ಇದ್ದಿರಬಹುದು. ಇವರ ಪ್ರತಿಭೆ ಮಾತ್ರ ಇನ್ನಷ್ಟು ಜನ ವಿದ್ಯಾರ್ಥಿಗಳು ಮುಂದಕ್ಕೆ ಬರುವಂತವರು ಇದ್ದಿರ್ಬೋದು. ಅವರೆಲ್ಲರೂ ಒಂದೇ ರೀತಿಯಾಗಿ ಯಶಸ್ಸಿನಿಗೆ ನಡೆಯಲಿ ಎನ್ನುವಂಥದ್ದು ನನ್ನ ಒಂದು ಹಾರೈಕೆ. ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಗೈಡೆನ್ಸ್ ಅಲ್ಲಿ ಮಿನುಗುವ ನಕ್ಷತ್ರಗಳು. ಎಲ್ಲ ನಕ್ಷತ್ರಗಳ ಜೊತೆ ಮತ್ತು ನಿಮ್ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೇವೆ ಸರ್. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ ಇದೆ. ವ್ಯಾಲೆರಿಯನ್, ನಾವು ಒಂದು ಬ್ರೇಕ್ ತಗೊಂಡು ವಾಪಸ್ ಬರೋಣ. Quick Accounting and Advisory LLC, Abu Dhabi. Accounting is the bloodline of your business. We provide accurate and timely accounting with day-to-day reports on cash flow, profit and loss, and balance sheet. You do business and leave accounts to us. We will manage it for you. Call Quick Accounting and Advisory LLC at +971 507123 965 or visit www.quickaa.com today. Quick Accounting for perfect business. ಓಕೆ, ಕಾರ್ಯಕ್ರಮಕ್ಕೆ ಪುನೊಮ್ಮೆ ಸ್ವಾಗತ. ಕಿರಣ್ ಅವರೇ. ಎಸ್, ಈ ಒಂದು ಪ್ರಶ್ನೆ ಎಲ್ಲ ವಿದ್ಯಾರ್ಥಿಗಳಿಗಾಗಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಜೀವನ್, ಹರ್ಷ್, ಜೊನಿಟಾ ಮತ್ತು ಶುಭಂ, ಶಿಕ್ಷಕರು ತಮ್ಮ ಸಮರ್ಪಿತ ಸೇವೆಯ ಮೂಲಕ ತಲೆಮಾರುಗಳನ್ನು ಹೇಗೆ ಬದಲಾಯಿಸ್ತಾರೆ? ಅವರು ಹೇಗೆ ಶಿಕ್ಷಕರು ನಿಮ್ಮ ಜೀವನದಲ್ಲಿ ಸಾಧನೆಯ ಹಾದಿಯಲ್ಲಿ ಮುಂದುವರಿಯಲು ಹೇಗೆ ನಿಮಗೆ ಬೆಂಬಲ ಕೊಡ್ತಾರೆ ಅಥವಾ ಹೇಗೆ ನಿಮ್ಗೆ ಪ್ರೇರಣೆ ಆಗ್ತಾರೆ? ಇದರ ಬಗ್ಗೆ ಒಂದೊಂದು ಜನರಲಿ ಪ್ರಶ್ನೆ ಇದೆ. ನಾನು ಮೊದಲು ಹರ್ಷ್ ಅವರ ಜೊತೆಗೆ ನಾನು ಶುರು ಮಾಡ್ತೇನೆ. ಹರ್ಷ್, ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಇದರ ಬಗ್ಗೆ? It's a general question how teachers change the generation through their dedication of service. It's a general question, not related to John Chandran sir alone, but all the teachers and specifically John Chandran sir. Yeah. Harsh. Yes sir. ಮುಖ್ಯವಾಗಿ ಅಂತ ಹೇಳುದಂದ್ರೆ ಯಾವ್ದ್ರಲ್ಲಿ ನಾವು ಯಾವುದೇ ಒಂದು ವಿಷಯದಲ್ಲಿ ಇರ್ಬೋದು, ನಾವು ಅದರಲ್ಲಿ ಒಳ್ಳೆ ಸಾಧನೆ ನಮ್ಮ ಹಿಂದೆ ಇದ್ರೆ ಅಥವಾ ನಾವು ಅದರಲ್ಲಿ ಕ್ವಾಲಿಫಿಕೇಶನ್ ಇದ್ರೆ ಅದು ಆಟೋಮೆಟಿಕಲಿ ಅದು ಯಾವ್ದಾದ್ರು ಒಂದು ಕೆಲಸದೊಟ್ಟಿಗೆ ಜಾಯಿನ್ ಆಗುವಾಗ ನಮ್ಗೆ ಅದರ ರೆಸ್ಪಾನ್ಸಿಬಿಲಿಟಿ ಬರ್ತದೆ. ನಾನು ಉದಾಹರಣೆ ಕೊಡುವುದಂತಾದ್ರೆ ನಮ್ಮ ಕಾಲೇಜಲ್ಲಿ ಆದಂತಹ ಫೆಸ್ಟ್ ಒಂದು ಬಿಸ್ನೆಸ್ ಫೆಸ್ಟ್ ಆಗಿತ್ತು. ಅದ್ರ ಫುಲ್ ಡೆಕೋರೇಷನ್ ಎಲ್ಲ ಮಾಡ್ಬೇಕಿತ್ತು. ನಾವೊಂದು ಈವ್ನಿಂಗ್ ಕಾಲೇಜಲ್ಲಿ ಕಲಿಯುತ್ತಿದ್ದ ಅಷ್ಟು ಸುಲಭ ಇಲ್ಲ. ಎಲ್ಲರೂ ಕೆಲಸದಿಂದ ಬರ್ತಾರೆ, ಮತ್ತೆ ಇರ್ತಾರೆ, ಕಲಿತಾರೆ. ಈವ್ನಿಂಗ್ ಅಲ್ಲಿ ಆ ಡೆಕೋರೇಷನ್ ಎಲ್ಲ ಅರೇಂಜ್ ಮಾಡುದು ಅಷ್ಟು ಸುಲಭ ಅಲ್ಲ. ಅದಕ್ಕೋಸ್ಕರವೇ ನಾವು ಸಪರೇಟ್ ಆಗಿ ಟೀಮ್ ಮಾಡಿ ಇಷ್ಟರ ತನಕ ಕಲೆಯಲ್ಲಿ ಕಲ್ತಂತ ವಿಷಯಗಳನ್ನೆಲ್ಲ ಒಟ್ಟು ಸೇರಿಸಿ 2 ದಿನ ಆದಂತ ಫೆಸ್ಟ್ ತುಂಬಾ ಚಂದದಲ್ಲಿ ನಡೆದಿದೆ. ಅದಕ್ಕೆಲ್ಲ ಇದು ತುಂಬಾ ಸಹಾಯ ಆಗಿದೆ. ಅಷ್ಟೇ ಅಲ್ಲ, ಇದೀಗ ಒಂದು ಪೇಂಟಿಂಗ್ ಆಗ್ಲಿ, ಯಾವುದೇ ಒಂದು ವಿಷಯ ಇರಲಿ, ಅದರ ಹಿಂದೆ ಇರುವಂತಹ ಒಂದು ಐಡಿಯಾ ಹೇಳಿದ್ರೆ ಇಮ್ಯಾಜಿನೇಷನ್. ಆ ಇಮ್ಯಾಜಿನೇಷನ್ ತುಂಬಾ ಹೆಲ್ಪ್ ಮಾಡ್ತದೆ. ಮುಂದೆ ನಾವು ಯಾವ ರೀತಿ ಯೋಚಿಸ್ಬೇಕು, ಯಾವುದೇ ವಿಷಯಕ್ಕೆ ಬೇರೆ ಬೇರೆ ವಿಷಯಕ್ಕೆ ಬರುವಾಗ ಯಾವ ರೀತಿ ಯೋಚಿಸ್ಬೇಕು ಅದನ್ನು ಫೈಂಡ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ. ಧನ್ಯವಾದಗಳು ಹರ್ಷ್, ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ. ಸೊ ಐ ಆಮ್ ಗೋಯಿಂಗ್ ಟು ವಿತ್ ಶುಭಂ now. Shubham, what's your opinion about the dedication of teachers which will change the generations in their life? I remember one of the greatest former presidents of India, Dr. Kalam, had said in his autobiography, Wings of Fire, he said his life was shaped because of his teachers in his primary and high school. And I think that is a very true statement. I'm sorry, Shubham, your voice is a bit lower. Can you just increase bit voice? Am I audible now? Yes. Yes. Yes, please. Yeah. So I'll start from beginning, I guess. Yes. Please. Okay, so yeah, as Abdul Kalam ji had said that teachers had shaped a lot of his career because of their motivation, their way of teaching. It shaped his future a lot, and I think that's very true because teachers
are going to are the people who influence us at that very important age, that is a teenage especially, where our morals, our values, everything are built in that age, and that is very important to have a good role model at that point. And amazing teachers like John Chandran sir, who I think I have never seen him angry till date. ಇವತ್ ತನಕ ಅವರು ಕೋಪ ಮಾಡ್ಕೊಂಡಿದ್ದು ಕ್ಲಾಸ್ ಅಲ್ಲಾಗ್ಲಿ ಹೊರಗಾಗ್ಲಿ ಇವತ್ ತನಕ ನಾನು ನೋಡ್ಲಿಲ್ಲ. The calmness that he used to maintain, and I think all those things we try to inculcate as a person within us also. And not only that, I think the inspiration what sir, if I take example of John Chandran sir, ಅವರು ಯಾವಾಗ್ಲೂ ನಮ್ಗೆ ಸ್ಪೂನ್ ಫೀಡ್ ಮಾಡ್ತಾ ಇರ್ಲಿಲ್ಲ ideas. He would inspire us to get into the ideas, and that is a very important thing because it helps in the process of learning. That whatever you do it on your own, that actually retains in your body, in your mind for a very long time, and that is very helpful in the longer run as a person. So that's something which has helped me altogether, and I think I should be really happy that I've got the right teachers. I was in Aloysius at the right time. I had the golden age, I can say golden period, where the amazing set of teachers taught me, and John sir, Father Melvin, or so many, all of them who are there at that point. And that's the impact they can have on a student, and that's what I should always be thankful for that. ಒಂದು ಅದ್ಭುತವಾದ ಮಾತನ್ನು ಶುಭಂ ಹೇಳಿದ್ರು. ಅವರು ಜಾನ್ ಸರ್ ಸ್ಪೂನ್ ಫೀಡ್ ಮಾಡ್ತಿರ್ಲಿಲ್ಲ, ಅವ್ರು ನಮ್ಗೆ ಐಡಿಯಾದ ಬಗ್ಗೆ ಇನ್ಸ್ಪಿರೇಷನ್ ಕೊಡ್ತಿದ್ರು ಅಂತ. ಇದೇ ಮಾತನ್ನು ಜೀವನ್ ಕೂಡ ಹೇಳಿದ್ರು. ನಮ್ಮ ಕಾಂಪಿಟೇಷನ್ ಹೋಗೋ ಮೊದಲು ಏನೆಲ್ಲ ಸಣ್ಣ ಏಜ್ ಅಲ್ಲಿ ಅವ್ರು ಗೈಡ್ ಮಾಡ್ತಿದ್ರು, ಅವರು ಹೇಳ್ಕೊಡ್ತಿರ್ಲಿಲ್ಲ, ಏನ್ ಮಾಡ್ಬೇಕಂತ ಹೇಳದೆ ಏನ್ ಮಾಡ್ಬೋದಂತ ಎನ್ನುವುದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಿದ್ರು ಅಂತ ಹೇಳಿದ್ರು. ಸೊ ನಾನು ಜೀವನ್ ಜೊತೆಗೇನೆ ಈ ಪ್ರಶ್ನೆ ಕೇಳ್ತೇನೆ. ಜೀವನ್, ನಿಮ್ಮ ಎಲ್ಲ ಶಿಕ್ಷಕರು ನಿಮ್ಮ ಹೇಗೆ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಾಗುತ್ತದೆ, ಇದರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಜೀವನ್? ಸೊ ಇಂಡಿಯಾದಲ್ಲಿ ನಾವು ದೇವರಿಗಿಂತ ಜಾಸ್ತಿ ಗುರುಗಳಿಗೆ ಹೆಚ್ಚು ಸ್ಥಾನಮಾನ ನೀಡ್ತೇವೆ. ಹಾಗೆ ಗುರುಗಳಿಗೆ ಮಾತ್ರ, ಶಿಕ್ಷಕರಿಗೆ ಮಾತ್ರ ಜಗತ್ತನ್ನು ಬದಲಾಯಿಸುವ ಒಂದು ಶಕ್ತಿ ಇರ್ತದೆ. ಯಾರ ಹತ್ರ ಅದು ಕೇಳ್ಬೋದು, ಅವ್ರದ್ದು ಗೋಲ್ ಎಂತ ಅಂತ ಕೇಳಿದ್ರೆ ಟು ಚೇಂಜ್ ದ ವರ್ಲ್ಡ್ ಅಂತ ಹೇಳ್ತಾರೆ ಈಸಿಲಿ ಆಗಿ. ಬಟ್ ಹೇಗೆ ಅಂತ ಕೇಳಿದ್ರೆ ಗೊತ್ತಿರೋದಿಲ್ಲ. But it's not the simplest, but the first thing come to our mind is being as a teacher, is ಶಿಕ್ಷಕನಾಗುವುದು, ಶಿಷ್ಯರನ್ನು ಹೊಂದುವುದು. ಸೊ ಅದೊಂದು ಉತ್ತಮವಾದ ಕೆಲಸ. ಇಟ್ಸ್ ನಾಟ್ ಅ ಜಾಬ್ ಆರ್ ಐ ವುಡ್ ಸೇ ಒಂದು ಉತ್ತಮವಾದ ಕರ್ತವ್ಯ ಅಂತ ಹೇಳ್ಬೋದು. ಬೇರೆಯವರ ಬದುಕನ್ನು ಬೆಳಕಾಗುವುದು. ಸೊ ಇದು ನಮ್ಮ ಶಿಕ್ಷಕರಿಗಿರುವ ಸಾಮರ್ಥ್ಯ. ಅಂಡ್ ಓನ್ಲಿ ಕೆಲವು ಶಿಕ್ಷಕರಿಗೆ ಮಾತ್ರ ಇಂಥ ನಮ್ಮ ವೃತ್ತಿಯಾಗಿ ತಗೊಳ್ಳದೆ ಒಂದು ಕರ್ತವ್ಯವಾಗಿ ಇಟ್ಕೊಂಡು ಇಡೀ ದೇಶವನ್ನು, ಪ್ರಪಂಚವನ್ನು ಬೆಳಗುವುದು. ಹೆಚ್ಚಿನ ಶಿಕ್ಷಕರು ಅಂತ ಹಾಗೆ ಸಿಗುವುದಿಲ್ಲ. ಕೆಲವು ಶಿಕ್ಷಕರು ಮಾತ್ರ ನಮ್ಗೆ ಈ ತರ ಸಿಗ್ತಾರೆ. ಅದು ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಗುಡ್ ಟೀಚರ್ ಟೀಚರ್ಸ್ ಅಂಡ್ ಬೆಸ್ಟ್ ಟೀಚರ್ ವಿಲ್ ಆಲ್ವೇಸ್ ಇನ್ಸ್ಪೈರ್ಸ್ ಅಂತ ಹೇಳಿ ಮಾತಿದೆ. ಹಾಗೆ ಜಾನ್ ಸರ್ ಇಸ್ ಒನ್ ಹೂ ಇಸ್ ಆಲ್ವೇಸ್ ಇನ್ಸ್ಪೈರಿಂಗ್ ಪೀಪಲ್. ಸಪ್ತವರ್ಣಗಳ ಮಿನುಗುತ್ತಾರೆ ಜೊನಿಟಾರ್ ಅವರಿದ್ದಾರೆ. ಜೊನಿಟಾ, ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ನಿಮ್ಮ ಶಿಕ್ಷಕರು ಹೇಗೆ ನಿಮ್ಮ ಬದುಕನ್ನು, ಭವಿಷ್ಯವನ್ನು ಬದಲಾಯಿಸಲು ಶಕ್ತರಾಗ್ತಾರೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಜೊನಿಟಾ? I always consider that teachers are more like parents, because you spend apart from your parents, you spend most of the time of your childhood with your teachers. So they really help you to shape yourself. They guide you. Teachers really take care of you in a very well mannered, and they see that your overall development is very good, increase your confidence. John Chandran sir has, apart from studies, he has also, not just the studies, apart from studies, also overall, Aloysius had made sure that overall growth of a child is also very important, because as Shubham told Father Melville was a principal back then when we were in Aloysius High School. So he made sure that students were participating in extracurricular activities, so that it's not just the studies, it's the overall development was very important in school. So John Chandran sir was always helping us in drawing, and he always shaped us for the future. It is not for today. He
always helped us to shape for future. That's what I think about teachers. ಜಾನ್ ಸರ್ ಒಂದು ಮಾತು ಹೇಳಿದ್ರು, ಅವರ ಇಂಟ್ರೊಡಕ್ಷನ್ ಹೇಳೋ ಸಮಯದಲ್ಲಿ ಒಂದು ಮಾತು ಹೇಳಿದ್ರು, ಉತ್ತಮ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಕರು ಸಿಕ್ಕಿದ್ರೆ ಮಾತ್ರ ಒಂದು ಮ್ಯಾಜಿಕ್ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಇವತ್ತು 4 ಉತ್ತಮ ವಿದ್ಯಾರ್ಥಿಗಳಿಗೆ ಒಬ್ರು ಉತ್ತಮ ಶಿಕ್ಷಕರು ಸಿಕ್ಕಿದ್ರು. ಹಾಗಾಗಿ ಇವತ್ತು ಜೀವನ್ ಆಗಿರ್ಬೋದು, ಶುಭಮ್, ಹರ್ಷ್ ಅಥವಾ ಜೋನಿಟಾ ಅವರ ಜೀವನದಲ್ಲಿ ಏನು ಸಾಧನೆ ಮಾಡಿದ್ದಾರೆ. ನನ್ನ ಪ್ರಕಾರ ನಾನು ಹೇಳ್ತೇನೆ, ಒಂದು 10 ವರ್ಷ ಅಟ್ಲೀಸ್ಟ್ ಮೊದಲು ನಿಮ್ಮ ಜೊತೆ ಭೇಟಿ ಆಗಿರ್ಬೋದು ಅಥವಾ ನಿಮ್ಮ ಶಿಕ್ಷಕರಾಗಿರ್ಬೋದು, 10 ವರ್ಷ ನಂತರ ಕೂಡ ಆ ಮೆಮೊರಿ ಅಥವಾ ಆ ನೆನಪುಗಳು ನಿಮ್ ಜೊತೆ ಮೆಲುಕು ಹಾಕ್ತಿದ್ದಾರೆ. ಅದು ಒಂದು ಅತ್ಯುತ್ತಮ ಶಿಕ್ಷಕರು ಜಾನ್ ಸರ್ ಅಂತ ಹೇಳಲಿಕ್ಕೆ ಒಂದು ಸ್ಫೂರ್ತಿ ಅಥವಾ ಒಂದು ದಾರಿ ಅಂತ ನಾನು ಹೇಳಲಿಕ್ಕೆ ಭಾವಿಸ್ತೇನೆ. ಹಾಗೂ ಒಂದು ಸಣ್ಣ ಬ್ರೇಕ್ ತಕೊಂಡು ನಾವು ವಾಪಸ್ ಬರೋಣ ವಲೇರಿಯನ್. ಆನಂತರ ನಮ್ಮ ಕೊನೆಯ ಭಾಗ ಇದೆ, ಆ ಭಾಗದ ಹತ್ರ ನಾವು ಹೋಗೋಣ. ಒಂದು ಸಣ್ಣ ಬ್ರೇಕ್. Okay. Are you in the food industry, in the hospitality or healthcare industry, or just going out camping? Think Everwhite for all your hygiene needs. Facial tissues, hand towels, toilet rolls, autocut and maxi rolls, paper napkins, bed couch rolls, aluminum containers, aluminum foil rolls, cling films, food wraps and baking paper. Remember always to pack it with Everwhite, wrap it with Everwhite, bake it with Everwhite, wipe it with Everwhite. Don't ever lose sight of Everwhite. Back to live again, and students Jeevan, Harsh, and Shubham and Jonita, all of you have expressed your thoughts how teachers can change the generations altogether. Because Jonita said most of the time, when we are teens or up to we graduate, we spend our time in elementary school, high school, and college. But best are the days when we had spent the time in the elementary school and high school. For any student, for anyone, naturally and definitely, teachers change the path or direction of the students because of their inspiration, motivation. They identify the talents in a child and they give shape to it. This is the 16th episode. A lot of teachers have come in here and a lot of students have come in here, and most of the students have expressed their gratitude to their teachers, how they have been formed by the teachers, by not only their value teaching, but also by their character and how they put themselves in front of the students while teaching. My last question, ನನ್ನ ಲಾಸ್ಟ್ ಕ್ವೆಶ್ಚನ್ ಬರ್ತಾ ಇದ್ರೆ, ಎಲ್ರಿಗೂ ಶಿಕ್ಷಕ್, ಟೀಚರ್ ಮತ್ತು ಸ್ಟೂಡೆಂಟ್ಸ್ಗೆ what is your opinion or what are your thoughts on this show Namaste Teacher, and what is the message to the viewers? ಈ ಪ್ರದರ್ಶನದ ಬಗ್ಗೆ, ನಮಸ್ತೆ ಟೀಚರ್ ಈ ಪ್ರದರ್ಶನದ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ವೀಕ್ಷಕರಿಗೆ ನಿಮ್ಮ ಸಂದೇಶ. I will start as usual by the lone lady, Jonita. It was really my pleasure to be part of this program. It is a new kind of program that I have never watched. I think this is for the first time, I guess, that, there is a combination of teacher and student and their experience. And I think, like me, there will be a lot of students who would really cherish their moments in high school or school. And, it's kind of a unique program. And I really enjoyed being a part of it. And I really thank you for making me a part of this. And hoping that you have more episode and the program become very successful. And thank you so much. Thank you. Let me go to Shubham. What are your thoughts on the show and message to the viewers?
Yes, sir. So one really important job this show is doing is because as old students, maybe when we graduated at 10th standard, we may not be have had got the opportunity to thank our teachers for the role that they played in their lives. And today, because of your show, we've got to express our gratitude for the role that they played, and because now we realize the importance of teachers and what they've done in our lives, and that is why I think it is an amazing platform to express our gratitude. And second of all, this programs like these, it shows the teacher's journey, their problems, their career, everything, and this can inspire the next generation of teachers. And that is very innovative thing about this the program. It is nowadays people, very few people actually want to go into the teaching profession, though it is one of the most noble professions. We can see this, everybody just wants to become an engineer or a doctor. We see a very few people going into the teaching profession, and through programs like this, I think we can inspire a lot of the next generation or the current generation of teachers as to how they can become better teachers by taking example from the best who are coming into your show. And I would like to thank Valerian sir, Kiran sir for having me here, and News Karnataka for taking up this noble initiative of paying tribute to the social service, for the amazing service that the teachers have done to the society. Because it's really teaching is actually really, it's a very amazing, it's an amazing profession, because I have taught a few classes after my 12th standard, and I realized the satisfaction you get when you make the students learn and understand something, and you know that you are the reason behind it. And this is really nice that you're paying tribute to amazing teachers like this, and I wish you all the good luck and best wishes. I hope you have like amazing episodes, and thank you so much once again. And first of all, there, sir, thank you so much for calling me to the show, John Chandran sir. ಯಾಕಂದ್ರೆ ನೀವು ಫೋನ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯ್ತು ಆಗ. And it is my honor that I was your student at wherever I am. Whenever I start to paint, I will always remember that brush which I still have. And the best part is I have never used that brush. It is always there as a memory for me. And wherever I'll be, I'll always remember. It's unforgettable, the moments I've shared with John Chandran sir. And thank you so much. Thank you, Shubham, and thank you, Jonita. And please, you tell your friends, your neighbors, and everybody that wherever there is a teacher, please refer to us. We would like to have a show with them, with their students, so that we can continue to give respect and thank our teachers, because it is not enough to say thank you, because they have shaped our lives. Let me go to Jeevan now. Jeevan, what are your memories or thoughts on the show by News Karnataka on Namaste Teacher, and message to the viewers? ಎಲ್ಲರಿಗೂ ಧನ್ಯವಾದಗಳು, ವೆಲೇರಿಯನ್ ಸರ್, ಕಿರಣ್ ಸರ್ ಹಾಗೂ ನ್ಯೂಸ್ ಕರ್ನಾಟಕ ಟೀಮ್ಗೆ. ಇಂಥ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡೋದು ತುಂಬಾ ನಮ್ಗೆ ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಹಾಗೂ ಎಲ್ಲ ಮೆಮೊರೀಸ್, ನಮ್ಮ ಯಾವ್ದೆಲ್ಲ ಮೆಮೊರೀಸ್ ಇದೆ ಅದನ್ನ ಮೆಲುಕು ಹಾಕಿ ಅದನ್ನ ಒಂದು ಯೂಟ್ಯೂಬ್ ಅಲ್ಲಾಗ್ಲಿ ಫೇಸ್ಬುಕ್ ಅಲ್ಲಾಗ್ಲಿ ಸೇವ್ ಆಗಿರುತ್ತೆ, ಅದು ಪರ್ಮನೆಂಟ್ಲಿ ಸೇವ್ ಆಗಿರುತ್ತೆ. ಸೊ ಇಂಥ ಉತ್ತಮವಾದ ಬ್ಯೂಟಿಫುಲ್ ಮೆಮೊರೀಸ್ ಅನ್ನ ಸೇವ್ ಮಾಡೋದಕ್ಕೆ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಇದು. ಸೊ ನ್ಯೂಸ್ ಕೂಡ ಹೀಗೂ ಇರುತ್ತೆ ಅಂತ, ಯಾಕಂದ್ರೆ ಯಾವಾಗ್ಲೂ ನಾವು ನ್ಯೂಸ್ ಅಲ್ಲಿ ನೋಡುದು ವಾರ್, ಕೊರೋನಾ ಇಷ್ಟು ಮಾತ್ರ. ಬಟ್ ಥ್ಯಾಂಕ್ ಯು ನ್ಯೂಸ್ ಕರ್ನಾಟಕ ಫಾರ್ ದಿಸ್ beautiful program, and where we can save this memory, thank our teacher. We are shy to say show our gratitude directly, but through our action we definitely show our gratitude. So thank you the whole team of News Karnataka and John Chandran sir for everything. Thank you Jeevan. We are News Karnataka. We are always different in our shows. We conduct a lot of shows like this, Namaste Teacher, Amazing People, Subalterns, and many such shows. And that's why maybe that's one of the reasons we are different. And in our 10th year, we got Chanakya Award from PRCI on all India level. That's a great honor that we have got in the 10th year. Let me go to Harsh now
what are your thoughts on the show Namaste Teacher by News Karnataka and message to the viewers? ಎಸ್ ಸರ್, ನಾನು ಜೀವನ್ ಆಚಾರ್ಯನ ಸೀನಿಯರ್. ಅವ್ರು ಹೇಳಿದ್ ಸಮರ್ಥಿಸ್ತೇನೆ ನಾನು. ಯಾಕೆ ಅಂತ ಹೇಳಿದ್ರೆ, ಒಂದು ಯಾವುದೇ ಒಂದು ಚಾನೆಲ್ ಅಂತ ಹೇಳುವಾಗ ಅವ್ರದ್ದು ಎಲ್ಲಿ ಎಷ್ಟು ಜನ ಜಾಸ್ತಿ ನೋಡ್ತಾರೆ ಅದನ್ನ ನೋಡ್ತಾರೆ. ಆದ್ರೆ ನ್ಯೂಸ್ ಕರ್ನಾಟಕ ಇವತ್ತು ಕೊರೋನಾ ಆಗ್ಲಿ ವಾರ್ ಆಗ್ಲಿ ಅದನ್ನೆಲ್ಲ ಬದಿಗಿಟ್ಟು ಇವಾಗ ಗುರುಗಳು ಮತ್ತೆ ಶಿಷ್ಯರ ನಡುವೆ ಸಂವಾದ ಅಂತಹ ಒಂದು ಒಳ್ಳೆಯ ಒಂದು ನೆನಪಿನ ಕ್ಷಣಗಳನ್ನು ಇನ್ನೊಮ್ಮೆ ಮೆಲುಕು ಹಾಕುವ ಹಾಗೆ ಮಾಡಿದ್ದಾರೆ. ಇದು ಸೆಷನ್ ಮುಗ್ದ ನಂತರ ಸಹ ಈ ಸವಿ ನೆನಪುಗಳು ಬರ್ತಾ ಇರ್ತದೆ ತಲೆಗೆ. ಎಲ್ಲ ಈ ಬಿಸಿ ಶೆಡ್ಯೂಲ್ ನಲ್ಲಿ ಸಹ ಒಂದು ಸ್ಯಾಟರ್ಡೆ ಅರೇಂಜ್ ಮಾಡಿದ್ದು ತುಂಬಾ ಒಳ್ಳೆಯ ವಿಷಯ. ಧನ್ಯವಾದ ನ್ಯೂಸ್ ಕರ್ನಾಟಕ. ಥ್ಯಾಂಕ್ ಯು. ಅಂಡ್ ಫೈನಲಿ ನಾನು ಜಾನ್ ಚಂದ್ರನ್ ಸರ್ ಹತ್ರ ಬರ್ತಾ ಇದ್ದೇನೆ. ಸರ್, ನಿಮ್ಮ ಅನಿಸಿಕೆಗಳು ಈ ಪ್ರದರ್ಶನದ ಬಗ್ಗೆ ನಮಸ್ತೆ ಟೀಚರ್ ಬೈ ನ್ಯೂಸ್ ಕರ್ನಾಟಕ ಮತ್ತು ನಿಮ್ಮ ಮೆಸೇಜ್ ವೀಕ್ಷಕರಿಗೆ. ನ್ಯೂಸ್ ಕರ್ನಾಟಕ ಚಾನೆಲ್ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮ ಪ್ರಸಾರವಾಗಿರುವಂತದಕ್ಕೆ ಕಾರಣಕರ್ತರಾದಂತಹ ಶ್ರೀಯುತ ವೆಲರಿನ್ ಸರ್ ಹಾಗೂ ಕಿರಣ್ ಸರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ನನ್ನ ವಂದನೆಗಳು. ಹಾಗೇನೆ ಈ ಕಾರ್ಯಕ್ರಮದ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿದ್ದಕ್ಕಾಗಿ ಕೂಡ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಹಿಂದೆ ಸಾಕಷ್ಟು ಸಂದರ್ಶನಗಳಾಗಿದೆ, ಒಂದು 4-5 ಸಂದರ್ಶನಗಳು ನಡೆದಿದೆ ನನ್ನ ವೈಯಕ್ತಿಕವಾದಂಥದ್ದು. ಇದು ಕೂಡ ಅದೇ ರೀತಿ ಇರ್ಬೋದು ಅಂತ ಹೇಳಿ ನಾನು ಯೋಚಿಸಿದ್ದೆ. ಫಸ್ಟ್ ವೆಲರಿನ್ ಸರ್ ನನಗೆ ಫೋನ್ ಮಾಡುವಾಗ ಹೇಗೇನೆ ಇರ್ಬೋದಾ ಏನೋ ಅಂತ ಹೇಳಿ. ಆದ್ರೆ ಇಷ್ಟರವರೆಗೆ ಆಗಿರ್ತಕ್ಕಂಥ ಸಂದರ್ಶನಗಳಿಗಿಂತ ಇದೊಂದು ವಿಭಿನ್ನವಾದ. ಯಾಕಂತ ಹೇಳಿದ್ರೆ ಗುರುವಿನ ಬಗ್ಗೆ ವಿದ್ಯಾರ್ಥಿಗಳ ಮುಖಾಂತರ ಶಿಕ್ಷಕರನ್ನು ಪರಿಚಯಿಸುವಂತ ಒಂದು ಕಾರ್ಯಕ್ರಮದ ರೀತಿಯಲ್ಲಿ ಮೂಡಿ ಬಂತು. ನಾವೇ ಹೇಳ್ತಾ ಹೋಗೋದಕ್ಕಿಂತ ಅದು ಸ್ವತಃ ನಮ್ಮ ವಿದ್ಯಾರ್ಥಿಗಳೇ ಅವರ ಅನಿಸಿಕೆಗಳನ್ನು ಅವರ ನೆನಪುಗಳನ್ನು ಹೇಳಿದ್ದು ನಿಜಕ್ಕೂ ಒಂದು ಅವಿಸ್ಮರಣೀಯವಾದಂತ ಒಂದು ಸಂದರ್ಶನವಾಗಿ ಮೂಡಿ ಬಂತು. ಇಷ್ಟರವರೆಗೆ ಆಗಿರುವಂತ ಎಲ್ಲ ಸಂದರ್ಶನಗಳಿಗಿಂತ ಇದೊಂದು ವಿಭಿನ್ನವಾದದ್ದು, ವಿಶಿಷ್ಟವಾದದ್ದು ಎಂಬುದಾಗಿ ನಾನು ಹೇಳ್ತೇನೆ. ಅದಕ್ಕಾಗಿ ತಮ್ಮ ಇಡೀ ಒಂದು ಚಾನೆಲ್ಗೆ ಮತ್ತು ಈ ಸಿಬ್ಬಂದಿ ವರ್ಗಕ್ಕೆ ಎಲ್ಲರಿಗೂ ಕೂಡ ನನ್ನ ಒಂದು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇನ್ನಷ್ಟು ಉತ್ತಮವಾದಂತಹ ಶಿಕ್ಷಕರುಗಳು ನಮ್ಮ ಜೊತೆಗೆ ಇದ್ದಾರೆ. ಮಂಗಳೂರು ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲಿದ್ದಾರೆ. ಅವರುಗಳನ್ನು ನಿಮ್ಮ ಚಾನೆಲ್ ಮುಖಾಂತರ ಪರಿಚಯಿಸಿ, ಹಾಗೆಯೇ ಸಾಕಷ್ಟು ಜನ ವೀಕ್ಷಕರು ಈ ಒಂದು ಕಾರ್ಯಕ್ರಮಕ್ಕೆ ಸಿಗ್ತಾರೆ ಅನ್ನುವಂತ ಒಂದು ಆಶಯ ನಂದು ಚೆನ್ನಾಗಿ ಮೂಡಿ ಬಂದಿದೆ. ಹಾಗೇನೆ ಇಡೀ ನಮ್ಮ ಸಮಸ್ತ ಶಿಕ್ಷಕರ ಪರವಾಗಿ ಮಾತ್ರವಲ್ಲ, ನಮ್ಮ ಅಲೋಶಿಯಸ್ ಶಿಕ್ಷಣ ಸಂಸ್ಥೆಯ ಪರವಾಗಿ ನಿಮಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಸರಿ ಕಿರಣ್. ಸರ್ ಹೇಳಿದ್ರು, ನಮ್ಮ ಭಾರತಕ್ಕೆ ಸೆಪ್ಟೆಂಬರ್ 5ಕ್ಕೆ ಶಿಕ್ಷಕರ ದಿನಾಚರಣೆ ಮತ್ತು ನವೆಂಬರ್ 14ಕ್ಕೆ ಮಕ್ಕಳ ದಿನಾಚರಣೆ. ಆದ್ರೆ ನ್ಯೂಸ್ ಕರ್ನಾಟಕದಲ್ಲಿ ಸರ್ ನಮ್ಗೆ ಪ್ರತಿ ವಾರ ಶಿಕ್ಷಕರ ದಿನಾಚರಣೆ, ಯಾಕಂದ್ರೆ ನಾವು ಶಿಕ್ಷಕರ ಸಾಧನೆಗಳನ್ನು ಸಂಭ್ರಮಿಸ್ತೇವೆ. ಮತ್ತು ನಮ್ಗೆ ಪ್ರತಿ ವಾರ ಮಕ್ಕಳ ದಿನಾಚರಣೆ, ಯಾಕಂದ್ರೆ ಮಕ್ಕಳು ತಮ್ಮ ಶಿಕ್ಷಕರ ಬಗ್ಗೆ ಅವರ ಅನುಭವಗಳನ್ನು ಹಂಚಿಕೊಂಡು ಅವರ ಸವಿನೆನಪುಗಳನ್ನು ಸಂಭ್ರಮಿಸ್ತಾರೆ. ಹಾಗಾಗಿ ನಮಸ್ತೆ ಟೀಚರ್ ಒಂದು ವಿಶೇಷವಾದ ಕಾರ್ಯಕ್ರಮ ನಮಗೆ. ಹಾಗೂ ಇವತ್ತಿನ ಈ ಕಾರ್ಯಕ್ರಮ 16ನೇ ಸಂಚಿಕೆಯನ್ನು ನೀವು ಬಂದು ಹಾಗೂ ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ಬಂದು ಈ ಚಂದಗಾಣಿಸಿಕೊಟ್ಟಿದ್ದೀರಿ. ಇದಕ್ಕಾಗಿ ವಲೇರಿಯನ್ ಹಾಗೂ ಸಮಸ್ತ ನ್ಯೂಸ್ ಕರ್ನಾಟಕದ ಪರವಾಗಿ ನಿಮ್ಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ನಿಮ್ಮ ಏನು ಕಲಾ ಜಗತ್ತಿನ ಬದುಕಿದೆ ಅಥವಾ ವಿದ್ಯಾರ್ಥಿಗಳ ಬದುಕನ್ನು ಹಸನುಗೊಳಿಸುವ, ಅವರ ಬದುಕಿಗೊಂದು ಸಾಧನೆಯ ದಾರಿಯನ್ನು ತೋರಿಸುವ ಏನು ಕಾಯಕದಲ್ಲಿದ್ದೀರಿ, ಆ ಕಾಯಕ ಯಾವಾಗ್ಲೂ ಶುಭವಾಗಿರಲಿ, ನಿಮ್ಮ ಮುಂದಿನ ದಿನಗಳು ಸಂತಸದಾಯಕವಾಗಿರಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಜೀವನ್, ಜೊನಿಟಾ, ಹರ್ಷ್ ಮತ್ತು ಶುಭಂ, ನೀವು ನಮ್ಮ ಜೊತೆಗೆ ಬಂದು ನಿಮ್ಮ ಅನುಭವಗಳನ್ನು ಜಾನ್ ಸರ್ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ, ನಮ್ಮ ಜೊತೆ ಸಮಯವನ್ನು ಸ್ಪೆಂಡ್ ಮಾಡಿದ್ರಿ. ನಿಮ್ಗೆ ಕೂಡ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಸ್ತೇನೆ. ಹಾಗೂ ಏನೆಲ್ಲ ಕನಸುಗಳು ನೀವು ಕಂಡಿದ್ದೀರಿ ಆ ಎಲ್ಲ ಕನಸುಗಳು ನೆರವೇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಮತ್ತೆ ನ್ಯೂಸ್ ಕರ್ನಾಟಕದ ಎಲ್ಲ ವೀಕ್ಷಕರಿಗೆ ವಿಶೇಷವಾದ ಕಳಕಳಿಯ ವಿನಂತಿಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ನ್ಯೂಸ್ ಕರ್ನಾಟಕದ ಯೂಟ್ಯೂಬ್ ಪೇಜ್ ಏನಿದೆ ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ. ನಮ್ಮ ಮುಂದಿನ ಕಾರ್ಯಕ್ರಮಗಳು ಇಂಥ ಹಲವಾರು ಚಂದದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆ ಕಾರ್ಯಕ್ರಮಗಳನ್ನು ನೀವು ವೀಕ್ಷಿಸಿ ನಿಮ್ಮ ನೆರೆಯ ಕರೆಯವರಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ಇದರ ಬಗ್ಗೆ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಾರ ಸುರತ್ಕಲ್ನಿಂದ ಶ್ರೀ RC ಭಟ್ ಎಂಬ ಒಬ್ಬರು ಶಿಕ್ಷಕರು ನಮ್ಮೊಂದಿಗೆ ಅವರ ವಿದ್ಯಾರ್ಥಿಗಳ ಜೊತೆ ಬರ್ತಿದ್ದಾರೆ ನಮಸ್ತೆ ಟೀಚರ್ ಕಾರ್ಯಕ್ರಮದಲ್ಲಿ. ಅವರ ಜೊತೆ ಮುಂದಿನ ವಾರ ನಾವು ಮತ್ತೊಮ್ಮೆ ಇಂಥದೇ ಒಂದು ಸವಿನೆನಪುಗಳನ್ನು ಮೆಲುಕು ಹಾಕಲಿದ್ದೇವೆ. ಆ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಕೊನೆಯ ಹಂತದಲ್ಲಿದ್ದೇವೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜಾನ್ ಸರ್ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಶುಭ ಸಂಜೆ ಹಾಗೂ ನಮಸ್ತೆ ಅಂತ ಹೇಳಿ ಇಷ್ಟಪಡ್ತೇನೆ. ನಮಸ್ತೆ ಎಲ್ರಿಗೂ. ಥ್ಯಾಂಕ್ ಯು ಜಾನ್ ಚಂದ್ರನ್ ಸರ್, ಜೀವನ್ ಆಚಾರ್ಯ, Harshchandan, Jonita and Shubham. Thank you very much. And thank you viewers for watching this show. Don't forget to tune in next Saturday, same time at 6:30 with the
R.C. Bhat sir, another teacher on the same platform. Namaste, teacher. Thank you. Namaste, sir. Thank you. Thank you.